ಇಂಥದೆಲ್ಲ ಒಂದು ನ್ಯಾಚುರಲ್ ಆಗಿ ಸಹಜವಾಗಿ ನಾವು ಯೋಚನೆ ಮಾಡುವಂಥವು. ಆದ್ರೆ ಇದು ಸಂಪೂರ್ಣ ಸರಿಯಲ್ಲ. ಒಂದು ಗಂಡು ಒಂದು ಮಗುವನ್ನು ನಾವು ಸಾಧಾರಣವಾಗಿ ನಂಬುವುದು, ಮಗುವನ್ನು ದೊಡ್ಡದು ಮಾಡಬೇಕಿದ್ರೆ ಅದು ಹೆಣ್ಣಿಗೆ ಮಾತ್ರ ಸಾಧ್ಯ, ತಾಯಿಯಾಗುವುದಕ್ಕೆ ಅವಳಿಗೆ ಮಾತ್ರ ಸಾಧ್ಯ ಅಂತ ನಾವು ನಂಬ್ತೇವೆ. ಅದನ್ನು ನಮ್ಮ ಪುರುಷ ಸಮಾಜ ಹೆಚ್ಚು ನಂಬಿದೆ. ಮಕ್ಕಳನ್ನು ಬೆಳೆಸುವ ಕೆಲಸವನ್ನು ಹೆಣ್ಣು ಮಕ್ಕಳ ಮೇಲೆಯೇ ಹೇರಿಬಿಟ್ಟಿದೆ, ನಮ್ಮಿಂದ ಅದು ಆಗುವುದಿಲ್ಲ ಅಂತ. ಆದ್ರೆ ಇದು ತಪ್ಪು ಅಭಿಪ್ರಾಯ ನನ್ನ ಲೆಕ್ಕದಲ್ಲಿ. ಯಾಕೆಂದ್ರೆ ಪ್ರತಿ ಪುರುಷನ ಒಳಗೂ ಒಂದಿಷ್ಟು ಮಹಿಳೆ ಅಂದ್ರೆ ಆ ಒಂದು ಮೃದು, ಆ ಒಂದು ಮಾತೃತ್ವದ ಭಾವನೆಗಳು ಖಂಡಿತ ಇರ್ತವೆ. ನಮ್ಮಲ್ಲಿ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ. ಒಂದು ಮಕ್ಕಳನ್ನು ಗಂಡಸರು ಬಹಳ ಚೆನ್ನಾಗಿ ಬೆಳೆಸುವುದನ್ನು ನಾವು ನೋಡ್ತೇವೆ. ಅದೇ ನೋಡಿ ಹೆಣ್ಮಕ್ಳು ಎಷ್ಟು ಜನ ಬೇಕಿದ್ದಾರೆ, ಬದುಕಿನಲ್ಲಿ ಎಷ್ಟೋ ಸಮಸ್ಯೆಗಳನ್ನು ಎದುರಿಸಿ ಕೂಡ ಅವರು ಅಲ್ಲಿ ಅವರಿಗೆ ಕೆಲವು ಸಲ ಈ ಒಂದು ಸಮಾಜವನ್ನು ಎದುರಿಸಿ ಬಾಳ್ಬೇಕಿದ್ರೆ ಆ ಒಂದು ಏನು ಮ್ಯಾನ್ಲಿ ಟ್ರೇಡ್ಸ್ ಅಂತ ಹೇಳ್ತೇವೆ, ಗಂಡಸಿನಲ್ಲಿ ಇರುವಂತಹ ಒಂದು ಕೆಲವು ಟ್ರೇಡ್ಸ್, ಒಂದ್ಸಲ ಗಟ್ಟಿ ನಿಲ್ಲುವುದು, ನಾವು ಅಂದ್ರೆ ಎದುರಿಸಿ ಬಾಳುವಂತಹ ಒಂದು ಶಕ್ತಿ, ಅದು ಪುರುಷ ಪ್ರಧಾನವಾದ ಕೆಲವೊಂದು ಗುಣಗಳು. ಹೀಗಾಗಿ ಹೆಣ್ಣು ಗಂಡು ಅಂತ ಹೇಳುವ ಒಂದು ನಾವೊಂದು ಗೆರೆ ಎಳೆಯುವ ಅಗತ್ಯ ಇಲ್ಲ. ಇಬ್ರು ಹೊಂದಿಕೊಂಡು ಆ ಗುಣಗಳನ್ನು ನಾವು ಆವಾಹಿಸಿಕೊಳ್ಳು ಅಗತ್ಯ ಬಿದ್ದಾಗ ಕೆಲವು ಸಲ ನಮ್ಗೆ ಹೆಣ್ಮಕ್ಳಿಗೆ ಬೇಕಾಗ್ತದೆ, ಧೈರ್ಯ ಬೇಕಾಗ್ತದೆ, ಸಂಜೆ ಹೊತ್ತು ಒಬ್ಬರೇ ಹೋಗಬೇಕಾಗ್ತದೆ. ಆಗ ಹೆಣ್ಮಕ್ಳಿಂದ ನಾವು ಸುಮ್ಮನೆ ಕೂತ್ಕೊಳ್ಳೋದ ಇಲ್ಲ, ಗಂಡಸನಲ್ಲಿರುವ ಆ ಏನು ಗುಣ ಇದೆ ಅದನ್ನು ನಮ್ಮಲ್ಲಿ ಆವಾಹಿಸಿಕೊಳ್ಳುವ. ಅದೇ ರೀತಿ ಗಂಡಸರು ಕೂಡ ಹೆಣ್ಣಲ್ಲಿರುವ ಅಲ್ಲಿ ಪ್ರೀತಿ ಇದೆ, ಏನು ಮಾಧುರ್ಯ ಇದೆ, ಒಂದು ಹೊಂದಿಕೊಂಡು ಬಾಳುವಂತ ಒಂದು ಹೆಚ್ಚಿನ ಕುಟುಂಬಗಳು ಇಂದು ಒಡೆಯಬೇಕಿದ್ರೆ ಹೊಂದಾಣಿಕೆಯ ಮನೋಭಾವ ಇರುವುದಿಲ್ಲ. ಇದು ಮುಖ್ಯ ಕಾರಣ ಆಗಿರ್ತದೆ. ಈ ಇಬ್ರು ಇದನ್ನೆಲ್ಲ ಅಲ್ಲಿದ್ದನ್ನು ಇಲ್ಲಿ, ಇಲ್ಲಿದ್ದನ್ನು ಅಲ್ಲಿ ಒಂದು ಸ್ವಲ್ಪ ನಮ್ಮೊಳಗೆ ಆವಾಹಿಸಿಕೊಂಡು ಮುಂದುವರಿದ್ರೆ ಒಂದು ಸುಂದರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಎಂದು ಹೇಳುದು ನನ್ನ ಒಂದು ಅಭಿಪ್ರಾಯ. ನಿಮ್ಗೆಲ್ಲ ಅದು ಒಪ್ಪಿಗೆ ಅಂತ ನಾನು ಭಾವಿಸ್ತೇನೆ. ಇನ್ನೊಂದು ಮಾತು ನಾನು ಹೇಳಬೇಕು, ಹೆಣ್ಣು ಅಂತ ಹೇಳಿದ್ರೆ ಸುಲಭ ಅಲ್ಲ. ಪ್ರಮೀಳಾ ಮೇಡಮ್ ನಮ್ಮೊಟ್ಟಿಗೆ ಇದ್ದಾರೆ. ಆಕ್ಚುಲಿ ಏನು ಅಂತ ಹೇಳಿದ್ರೆ, ನಾನು ನೋಡಿ ಇವತ್ತು MRPL ಅಲ್ಲಿ ಕಳೆದ ಒಂದು ವಾರದಿಂದ ಇವತ್ತು ನಮ್ಮಲ್ಲಿ ಬೆಳಿಗ್ಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇತ್ತು. ಅನೌನ್ಸ್ ಮಾಡ್ತೀರಾ? ಒಂದು ವಾರದಿಂದ MRPL ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ, ನಾವೊಂದು ಸಂಸ್ಥೆ, 2,000 ಉದ್ಯೋಗಿಗಳು ನಾವು ಇದ್ದೇವೆ. ಅದರಲ್ಲಿ ಒಂದು 140 ಜನ ಮಹಿಳೆಯರಿದ್ದೇವೆ. ವರ್ಷಕ್ಕೊಂದ್ಸಲ ನಾವು ಯಾರು ಏನು ಮಾತಾಡಿದ್ರು ಅದನ್ನು ಕಿವಿ ಮೇಲೆ ಹಾಕಿಕೊಳ್ಳದೆ, ನಮ್ಮಲ್ಲೊಂದು ವಿಪ್ಸ್ ಅಂತ ಇದೆ, ಫೋರಮ್ ಆಫ್ ವುಮನ್ ಇನ್ ಪಬ್ಲಿಕ್ ಸೆಕ್ಟರ್, ಅದನ್ನು ಸಣ್ಣದಾಗಿ ವಿಪ್ಸ್ ಅಂತ ಕರಿತೇವೆ. ಎಲ್ಲ ಗಂಡಸರು ಕೇಳ್ತಾರೆ, 140 ಹೆಣ್ಮಕ್ಕಳನ್ನು ಉಳಿದ ಎಲ್ಲ 2,000ದಲ್ಲಿ ಮೈನಸ್ ಎಲ್ಲ ಗಂಡಸರು ಕೇಳ್ತಾರೆ, ಅದ್ಯಾಕೆ ವಿಪ್ಸ್ ಮಾತ್ರ, ಯಾಕೆ ಮಿಪ್ಸ್ ಇಲ್ಲ ಅಂತ, ಯಾಕೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಮಾತ್ರ, ಯಾಕೆ ಇಂಟರ್ನ್ಯಾಷನಲ್ ಮೆನ್ಸ್ ಡೇ ಇಲ್ಲ ಅಂತ ಕೇಳ್ತಾರೆ. ಇದು ನಮ್ಗೆ ಒಂದು ಸ್ವಲ್ಪ ಒಂದು ಹೆರಾಸ್ಮೆಂಟ್ ಕೊಡ್ತಾರೆ. ನಿಮ್ಮ ಕೆಲಸಕ್ಕೆ ನೀವು ಇಲ್ಲಿ ಅದಕ್ಕಾಗಿ ಕೆಲಸ ಮಾಡಿದ್ರೆ ಸಂಜೆ ನಿಂತು, ಆಫೀಸ್ ಕೆಲಸ ಸಂಜೆ ನಿಂತು ಮಾಡಿ ಅಂತ ಕೂಡ ಹೇಳ್ತಾರೆ. ನಾವು ಯಾವುದನ್ನು ಕಿವಿಗೆ ಹಾಕಿಕೊಳ್ಳುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ನಮ್ಮ ಒಂದು ಅನಿಸಿಕೆ ಪ್ರಕಾರ ಈ ಸೆಲೆಬ್ರೇಷನ್ ಒಂದು ದಿವಸ ಇದೆ, ದೆರ್ ಇಸ್ ಎ ಡೇ ಐಡೆಂಟಿಫೈಡ್ ಫಾರ್ ಮೆನ್ಸ್ ಡೇ ಆಲ್ಸೋ. ಆದ್ರೆ ಯಾಕೋ ಸೆಲೆಬ್ರೇಟ್ ಮಾಡುದಿಲ್ಲ, ಯಾಕೆ? ಅವರಿಗೆ ಬೇಡ ಸೆಲೆಬ್ರೇಷನ್. ಆದ್ರೆ ನಾವು ಹಾಗಲ್ಲ, ನಮ್ಮೊಳಗೆ ಈ ಸೆಲೆಬ್ರೇಷನ್ ಅನ್ನುವಂತ ಒಂದು ಗುಣ ಉಂಟಲ್ಲ, ಹೆಣ್ಣಿನಲ್ಲಿ ಸಹಜವಾಗಿ ಇದೆ. ಒಂದು ಅವಕಾಶ ಸಿಕ್ಕಿದ್ರೆ ಸಾಕು, ನಾವು ಅದನ್ನು ಗ್ರಾಪ್ ಮಾಡ್ತೇವೆ, ಮಾಡಿ ಒಂದು ಒಳ್ಳೆ ಸೀರೆ ಇಟ್ಟು ಒಂದು ಏನಾದ್ರು ಇದನ್ನೆಲ್ಲ ಚಂದ ಮಾಡಿ ಸಂಭ್ರಮ ಪಡ್ತೇವೆ. ಆದ್ರೆ ಗಂಡಸರಿಗೆ ಯಾರು ಸಂಭ್ರಮ ಪಡಬೇಡಿ ಅಂತ ಹೇಳಿದಾರಾ? ಇಲ್ಲ. ನೀವು ಬ್ಲಾಕ್ ಅಂಡ್ ವೈಟ್ ಶರ್ಟ್ ಹಾಕ್ಬೇಕು ಅಂತ ಯಾರಿಲ್ಲ, ಹೇಳಲಿಲ್ಲ. ಒಳ್ಳೆ ಕಲರ್ಫುಲ್ ಶರ್ಟ್ ಹಾಕಿ ಸಂಭ್ರಮಿಸಿ. ಆದ್ರೆ ನೀವು ಮಾಡುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಗುಣ ಸಹಜವಾಗಿ ನಿಮ್ಮೊಳಗೆ ಇಲ್ಲ. ನಾವು ಹೆಣ್ಮಕ್ಳು ನಿಮಗೆ ಸ್ವಲ್ಪ ಒಂದು ಎಡ್ಡೆ ಡ್ರೆಸ್ ಮಾಡ್ಲ ಹೆಚ್ಚಿನ ಒಂದು ಅಂತ ಹೇಳಿದ್ರೆ ಅತ್ತೆ ಶೇಖರಣ್ಣ ಮೇಡಮ್ ಪಂಡ್ಪೇರತ್ತೆ ಮಾಡ್ತೀರೇ ಹೊರತು. ಆದ್ರೆ ನಾನು ಒಂದು ಮಾತು ಹೇಳ್ತೇನೆ, ವುಮನ್ ಈ ಸೆಲೆಬ್ರೇಷನ್ ಆಫ್ ಈ ವುಮನ್ ಹುಡ್ ಉಂಟಲ್ಲ, ಅದು ಇಟ್ ಲೀಡ್ಸ್ ಟು ಸೆಲೆಬ್ರೇಷನ್ ಆಫ್ ಲೈಫ್. ಈ ಸೆಲೆಬ್ರೇಷನ್ ಉಂಟಲ್ಲ, ಅದು ಏನು ಒಂದು ಅದಕ್ಕೆ ಹೇಳ್ತಾರೆ, ನಮ್ಮ ಒಂದು ಕಾಯಿಲೆಗಳಿಗೆ ನಾವು ಹೇಳ್ತೇವೆ, ಒಬ್ಬರಿಗಿಂತ ಒಬ್ಬರು ಸಾಂಕ್ರಾಮಿಕವಾಗುವುದು ಅಂತ ಕಾಯಿಲೆಗೆ ಹೇಳ್ತೇವೆ. ಅದೇ ರೀತಿ ಹೆಣ್ಮಕ್ಕಳ ಸೆಲೆಬ್ರೇಷನ್ ಮನೆಯಲ್ಲಿ ಸಾಂಕ್ರಾಮಿಕವಾಗ್ತದೆ.
ಒಂದು ಒಂದು 2 ದಿವಸ ಬೇಡ ಅಂತ ಹೇಳ್ಬೋದು, ಮತ್ತೆ ಎಲ್ಲರೂ ಅವರ ಜೊತೆ ಸೇರ್ತಾರೆ. ಗಂಡು ಮಕ್ಕಳು, ಗಂಡಂದಿರು, ಗಂಡು ಮಕ್ಕಳು ಎಲ್ಲರೂ ಸೇರ್ತಾರೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ಅಂತ ಗುಣ ಇದೆ. ಆದ ಕಾರಣ ಈ ಸಂಭ್ರಮ ಒಂದು ಮನೆಯಲ್ಲಿ ಮತ್ತೆ ಇಟ್ ವಿಲ್ ಕಂಟಿನ್ಯೂ, ಇಟ್ ವಿಲ್ ಸ್ಪ್ರೆಡ್ ಓವರ್ ದಿ ಸೊಸೈಟಿ. ಸಮಾಜದಲ್ಲಿ ಸಂಭ್ರಮ ತುಂಬಬೇಕು. ಇಲ್ಲದಿದ್ರೆ ಹುಟ್ಟುವುದು ಸಾಯುವುದು. ನಿನ್ನೆ ಎಂಬ ಭೂತಕಾಲದಲ್ಲಿ ನಾವು ಹುಟ್ಟಿದೆವು, ಇಂದು ಎನ್ನುವ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೇವೆ, ನಾಳೆ ಎನ್ನುವ ಭವಿಷ್ಯದಲ್ಲಿ ನಾವು ಹೋಗ್ತೇವೆ. ಇಷ್ಟೇ ನಮ್ಮ ಬದುಕು ಅಲ್ಲ. ಹುಟ್ಟು ಸಾವಿನ ನಡುವಿನ ಈ ಬದುಕು ಏನಿದೆ ಅದು ಸಂಭ್ರಮದಿಂದ ತುಂಬಿರ್ಬೇಕಾದ್ರೆ ಅದಕ್ಕೆ ಕಾರಣಕರ್ತನ ನಾವಾಗ್ಬೇಕು. ನಾವು ಮನಸ್ಸು ಮಾಡದೆ ಬೇರೆ ಯಾರೋ ಸಂಭ್ರಮವಂತಂದು ನಮ್ಮ ಒಳಗೆ ತುಂಬಿಸುವುದಿಲ್ಲ. ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಹೊರಟದ್ದು ಏನು ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಕೃಷ್ಣಮೂರ್ತಿ ಸರ್ ನನಗೆ ಹೆದರಿಕೆ. ಅಂದ್ರೆ ಅವರು ನನಗೆ ಕ್ಲಾಸ್ ಮಾಡಿದ್ರು, ಪಾಠ ಹೇಳಿದ್ರು. ಮಾಸ್ಟರ್ ಅಲ್ವಾ, ಗೋವಿಂದಾಸ್ ಕಾಲೇಜಿನ ಮಾಸ್ಟರ್ ಅಂತ ಹೇಳಿದ್ರೆ ಹೆದರಿಕೆ ಉಂಟು ಅವರ ಮಾತಿಗೆ. 2:30ಗೆ ಪ್ರೋಗ್ರಾಮ್ ಅಲ್ಲಿ ಶುರು ಆಗ್ತದೆ. ನಮ್ಮಲ್ಲಿ ಇನ್ನೂ ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಉಂಟು. ಆಮೇಲೆ ಗೆಸ್ಟ್ಗಳ ಊಟ ಆಗ್ಬೇಕು. ಎಲ್ಲರಿಗೆ ಹೇಳಿ ಎಲ್ಲರನ್ನು ಒಳ್ಳೆ ಸುಧಾರಿಸಿಕೊಳ್ಳಿ. ನಾನು ಮಾತ್ರ ಗೋವಿಂದಾಸಿಗೆ ಹೋಗ್ತೇನೆ ಅಂತ ಹೇಳಿ ಎಲ್ಲರಿಗಿಂತ ಮೊದಲು ಇಲ್ಲಿ ಬಂದದ್ದು ನಾನು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೋಡಿ, ಈ ಹೆಣ್ಮಕ್ಳಿಗೆ ರೋಲ್ ಪ್ಲೇ ಅಂತ ಒಂದಿದೆ, ಪಾತ್ರಗಳು. ನೋಡಿ, ಮನೆಯಲ್ಲಿ ಅವಳೊಬ್ಳು ನನ್ನ ಒಂದು ಗೃಹಿಣಿ, ಅಪ್ಪಟ ಗೃಹಿಣಿ. ನೀವು ಯಾರೇ ಆಗಿರ್ಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ತಹಶೀಲ್ದಾರ್ ಆಗಲಿ, ರಶ್ಮಿ ಮೇಡಮ್ ಇಲ್ಲಿ ಅಗ್ರಿ ವಿತ್ ಮೀ, ಏನೇ ಆಗಿರ್ಲಿ, ಮನೆಯಲ್ಲಿ ಇರುವಾಗ ನೀವೊಬ್ಬ ಅಪ್ಪಟ ಗೃಹಿಣಿಯ ಆಗಿರ್ಬೇಕು. ಚಂದದ ರುಚಿಕರವಾದ ಅಡಿಗೆ ಮಾಡಿ ಗಂಡನಿಗೆ ಬಡಿಸ್ಬೇಕು. ಹೇಳ್ತಾರೆ ಅವರು, ಎನ್ನ ಅಮ್ಮ ಆತ ಎಡ್ಡೆ ಮಲ್ತು ನಿಂತಿರೆ ನಿಕ್ಲಿಗ ಮಲ್ಪರನೆ ಆಪುಜಿಂತ. ಸೊ ನಮ್ಮ ಕಂಪ್ಯಾರಿಸನ್ ಯಾರೊಟ್ಟಿಗೆ? 70ರ ಪ್ರಾಯದ ಅವರ ಅಮ್ಮನೊಂದಿಗೆ. ಸೊ ಅದನ್ನು ನಾವು ಮಾಡ್ಲೇಬೇಕು. ಮಕ್ಕಳಿಗೆ ಮಮತೆಯ ತಾಯಿ ಆಗ್ಬೇಕು. ಮನೆಯಲ್ಲಿ ಹಿರಿಯರಿದ್ರೆ ಅವರನ್ನೆಲ್ಲ ಯೋಗಕ್ಷೇಮ ನೋಡಿಕೊಳ್ಬೇಕು. ಅದರ ಜೊತೆ ಆಫೀಸಿಗೆ ಹೋಗ್ಬೇಕು. ಈ ರೋಲ್ ಪ್ಲೇ ಅಂತ ಹೇಳುದುಂಟಲ್ಲ, ಅದು ತುಂಬಾ ಕಷ್ಟ. ಅದು ಒಂದು ರೋಲಿಂದ ಇನ್ನೊಂದು ರೋಲಿಗೆ ಶಿಫ್ಟ್ ಆಗುವಾಗ, ಸಂಜೆ ಆಫೀಸ್ ಬಿಟ್ಟು ನಾನು ಮನೆಗೆ ಬಂದ್ರೆ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಅಂತ ರೂಮಿಗೆ ಹೋಗ್ತೇನೆ. ಬಾಗಿಲು ಹಾಕುವಾಗ ನನ್ನ ಗಂಡಗೆ ಹೇಳ್ತಾರೆ, ಏತು ಪೊರ್ತೋಜಿ ಡ್ರೆಸ್ ಚೇಂಜ್ ಮಾಡ್ತಾರೆ, ಹೆಂಗ್ ಬಡಾಪುಡು ಚಾದಿಲ್ಲ ಅಂತ. ನೋಡಿ, ಇಮಿಡಿಯೇಟ್ ಅಲ್ಲಿ ನೀವು ದೊಡ್ಡ DGM ಆಗಿರ್ಬಹುದು, ವಾಟ್ ಎವರ್ ಹೇಳಿದಾಗ ಚಾ ತಂದು ಇಡ್ತಾನೆ. ಚಾ ಚಪ್ಪೆ ಹತ್ತನಂತ ಅವನ ಮೇಲೆ ನಾವು ಜೋರು ಮಾಡ್ತೇವೆ. ಅವನಿಗೆ ಯಾರು ಚಾ ತಂದಿಡುವ ಅವನಿಗೆ. ಅದೇ ಮನೆಗೆ ಬಂದ ತಕ್ಷಣ ನಿಮ್ಮ ರೋಲ್ ಚೇಂಜ್ ಆಗ್ತದೆ. ಯು ಆರ್ ಎ ಗೃಹಿಣಿ, ಒಬ್ಳು ಹೆಂಡತಿ. ಅದು ಒಳ್ಳೆ ಚಾವೇ ಮಾಡಬೇಕು. ಚೂರು ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಆ ಬೈಗಳು ನಾವು ಅಲ್ಲಿ ಕೊಟ್ಟದ್ದು ಇಲ್ಲಿ ನಮ್ಗೆ ಸಿಗ್ತದೆ. ಇದ ಕಾರಣ ಅದೇ ನಾನು ಹೇಳಿದೆ, ಅಲ್ಲಿ ನಾನು ಹೋಸ್ಟ್ ಆಗಿದ್ದೆ, ಇಲ್ಲಿ ಗೆಸ್ಟ್ ಆಗಿ ಬಂದೆ. ಈ ಚೇಂಜ್ ಓವರ್ ಆಫ್ ರೋಲ್ಸ್ ಉಂಟಲ್ಲ, ಹೆಣ್ಮಕ್ಳಿಗೆ ತುಂಬಾ ಅಗತ್ಯ. ಇಲ್ಲದಿದ್ರೆ ನೀವು ಮನೆಯಲ್ಲಿ ಆಫೀಸಲ್ಲಿ ಏನು ಪನ್ಯಲ್ಕೆ ಎನ್ನ ಅಟೆಂಡರ್ಸ್ ಪ್ರಕೇನೂರು ಎನ್ನ ಸಿತ್ತದ ನನ್ನ ಕೆಳಗಿನವರೆಲ್ಲ ಕೇಳ್ತಾರೆ. ಮನೆಯಲ್ಲಿ ಯಾರೂ ಕೇಳುವುದಿಲ್ಲ ನಿಮ್ಮ ಮಾತನ್ನು. ನೀವು ಬದಲಾಗಬೇಕು. ಇಲ್ಲದಿದ್ರೆ ಒಂದು ಯಶಸ್ವಿ ಬದುಕು ನಿಮ್ಮದು ಆಗುವುದಿಲ್ಲ. ಇನ್ನು ಕೆಲವೆಲ್ಲ ವಿಷಯಗಳು ಇವೆ, ತುಂಬಾ ಜನ ಮಾತಾಡುವವರಿದ್ದಾರೆ. ರಶ್ಮಿ, ನಮ್ಮ ರಮೀಲಾ ಶೇಖರ್ ಮೇಡಮ್ ಮತ್ತು ನಾನು, ಅದು ಒಂದು ನಮ್ದು ರೋಲ್ ಅಂತ ಹೇಳ್ತೇನೆ ನಾನು. MRPLಗೆ ಅವ್ರು ಬರ್ತಾರೆ. ರೆಗ್ಯುಲರ್ಲಿ ಕಮ್ಸ್ ಟು MRPL. ಅವರು ತುಂಬಾ ಟ್ರೈನಿಂಗ್ ಸೆಷನ್ಸ್ ಎಲ್ಲ ನಡೆಸಿಕೊಡ್ತಾರೆ. ನಾನು ಟ್ರೈನಿಂಗ್ ಸೆಂಟರ್ ಇರ್ತೇನೆ, ಅವ್ರು ನಮ್ಮಲ್ಲಿ ಬಂದು ಅಲ್ಲಿ ಒಂದು ನಮ್ದು ರೋಲ್ ಬೇರೆ, ಇಲ್ಲಿ ಒಂದು ರೋಲ್ ಬೇರೆ. ಈ ತರ ಒಂದು ಅದನ್ನು ಸುಧಾರಿಸಿಕೊಂಡು ಹೋಗುವಂತ, ಯಾವುದೇ ಒಂದು ಪಾತ್ರಕ್ಕಾದರೂ ಫಿಟ್ ಆಗುವಂತ ನಮ್ಮ ಪೂರ್ಣಿಮಾ ಇದ್ದಾರೆ. ಯಕ್ಷಗಾನದಲ್ಲಿ ಅವರು ಮಹಿಷಾಸುರನ ಪಾಠ ಮಾಡ್ಲಿಕ್ಕೂ ರೆಡಿ, ದೇವಿಯ ಪಾತ್ರ ಮಾಡ್ಲಿಕ್ಕೂ ರೆಡಿ, ಅದೇ ಮಾಲಿನಿಗೆ ಸುದ್ದಿ ತಂದು ಕೊಡುವ ದೂತನ ಪಾತ್ರ ಮಾಡ್ಲಿಕ್ಕೂ ರೆಡಿ ಇರಬೇಕು. ಆಗ ಮಾತ್ರ ನೀವು ಒಬ್ಬ ಯಶಸ್ವಿ ಕಲಾವಿದರಾಗಿ ರೂಪುಗೊಳ್ಳುತ್ತೀರಿ. ಇಂಥ ಒಂದು ಯಾವುದಕ್ಕೂ ಹೋಗುವಂತ ನೀರನ್ನು ನೀವು ಯಾವುದೇ ಪಾತ್ರೆಗೆ ಹಾಕಿ ಅದು ಒಗ್ಗಿಕೊಳ್ತದೆ. ಅಲ್ಲಿ ಒಂದು ಯಾವುದೇ ಒಂದು ತೊಂದರೆ ಇಲ್ಲದೆ ಅಲ್ಲಿ ಫಿಟ್ ಆಗ್ತದೆ. ಅಂತಹ ಒಂದು ವ್ಯಕ್ತಿತ್ವವನ್ನು ನೀವೆಲ್ಲ ರೂಪಿಸಿಕೊಳ್ಬೇಕು. ಮತ್ತೆ ಹೆಣ್ಮಕ್ಕಳು ಮಹಿಳಾ ದಿನಾಚರಣೆ, ನಾವೇನು ಹೊಸತು ನಿಮ್ಮ ಹತ್ರ ಕೇಳುವುದಿಲ್ಲ. ನಮ್ಮ ಗಂಡು ಕೌಂಟರ್ ಪಾರ್ಟ್ಸ್ ಒಟ್ಟಿಗೆ ಸಹವರ್ತಿಗಳು ನಮ್ಗೆ ಹೊಸ ರೆಕ್ಕೆ ಕಟ್ಟಿಕೊಡಿ ಅಂತ ನಾವು ಕೇಳುವುದಿಲ್ಲ. ಆದ್ರೆ ನಮ್ಮ ರೆಕ್ಕೆಗಳು ನಿಶ್ಚೇಚಿತವಾಗುವಂತೆ, ಅಂದ್ರೆ ಬಲ ಇಲ್ಲದೆ ಹೋಗುವಂತೆ ಮಾತ್ರ ಮಾಡಬೇಡಿ. ನಾವು ನಮ್ಮ ರೆಕ್ಕೆ ಕಟ್ಟಿಕೊಂಡು ನಮಗೆ ಬೇಕಾದಕ್ಕೆ ರೀತಿಯಲ್ಲಿ ಹಾರಾಡುವಂತ ಒಂದು ಸ್ವಾತಂತ್ರ್ಯವನ್ನು ನಮಗೆ ಕಲ್ಪಿಸಿಕೊಡಿ. ಅದರಿಂದ ನಮಗೆ ಒಳ್ಳೆಯದು, ನಿಮಗೆ ಒಳ್ಳೆಯದು, ಒಟ್ಟು ಸಮಾಜಕ್ಕೆ ಒಳ್ಳೆಯದು ಅಂತ ಹೇಳುತ್ತಾ, ವಿಶೇಷವಾಗಿ ಇಲ್ಲಿರುವ ಹೆಣ್ಣು ಮಕ್ಕಳಿಗೆ, ನಾನು ಈ ಗೋವಿಂದಾಸ ಕಾಲೇಜಲ್ಲಿ ಕಲ್ತವರು, ನೀವೆಲ್ಲ ಈಗ ಯೂನಿಫಾರ್ಮ್ ಇದೆ, ನಮ್ಗೆಲ್ಲ ಒಂದು ಉದ್ದಲಂಗ, ಒಂದು ಬ್ಲೌಸು, 2 ಉದ್ದದ ಜಡೆ. ನನಗೆ ಉದ್ದ ಇತ್ತು ಜಡೆ, 2 ಜಡೆ ಹೇಳುತ್ತೆ ನನಗೆ ಹೆಸರಿತ್ತು. ಅದಕ್ಕೊಂದು ಅಬ್ಬಲ್ಲಿಗೆ ಹೂ. ಈಗ ಯಾರಾದ್ರೂ ಅಬ್ಬಲ್ಲಿಗೆ ಹೂ ಹುಡಿತಾರ? ಅಬ್ಬಲ್ಲಿಗೆ ಗೋರಂಟಿಗೆ ಹೂ ಮುಡಿದು
ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೇತುವಾಗಿ ಮುಡಿದು ನಾವೆಲ್ಲ ಬರ್ತಾ ಇದ್ದೇವೆ ಗೋವಿಂದಾಸ್ ಕಾಲೇಜಿಗೆ. ಆಗ ನಾವು ಹಳ್ಳಿಯಿಂದ ಬರುವವರು, ನಾನು ಚೇಳರಿಂದ ಬರುವುದು, ನಮ್ಗಿರುವುದು 1-2 ಏನ ಬಸ್, ಒಂಥರ ಕೀಳರಿವೆ. ಇಲ್ಲೆಲ್ಲ ಉಮಾದೇವಿ ಮೇಡಮ್ ಇಲ್ಲಿದ್ದಾರೆ. ಉಮಾದೇವಿ ಮೇಡಮ್ನ ವಿದ್ಯಾದಾಯಿನಿ ಕಾಲೇಜ್ ಸ್ಕೂಲಿಂದ ಇಂಗ್ಲಿಷ್ ಮೀಡಿಯಂ ಕಲ್ತವರು ಬರ್ತಾ ಇದ್ರು. ಅವರೆಲ್ಲ ಇಂಗ್ಲಿಷಲ್ಲಿ ಮಾತಾಡಿದ್ರೆ ನಾವು ಬಿಟ್ಟ ಬಾಯಿ ಬಿಟ್ಟಾಗಿ ಅವರನ್ನು ನೋಡ್ತಾ ಇದ್ದೆವು. ನಮಗೆ ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಹೆದರಿಕೆ, ತುಳುವಲ್ಲಿ ಮಾತಾಡ್ಲಿಕ್ಕೆ ಹೆದರಿಕೆ. ಯಾಕೆಂತೇಳಿ ಅವಳೆಲ್ಲ ಇಂಗ್ಲಿಷ್, ಒಂದು ಕ್ಲಾಸ್ ಇತ್ತು ಇಂಗ್ಲಿಷ್ ಮೀಡಿಯಂ ಇದ್ದು, ಎಲ್ಲ ಅವರದ್ದೇ. ಆದ್ರೆ ಬಾಕಿಯವರೆಲ್ಲ ಹಳ್ಳಿಯವರು. ಆ ಥರ ಅಲ್ಲ, ಅವರು ಒಂದು ಅದು ಬೇಕು ಅಂತ ಮಾಡುವುದಲ್ಲ, ಆದ್ರೆ ಅವರ ಹೆಚ್ಚುಗಾರಿಕೆಯಿಂದ ನಮ್ಮ ಒಂದು ಏನು ಕೀಳರಿಮೆ ಅದು ಹೆಚ್ಚಿತ್ತು. ಆದ ಕಾರಣ ಈಗ ನೋಡಿ ಮೊದಲನೇದಾಗಿ ಆ ಕೀಳರಿಮೆ ಯಾವುದನ್ನು ಇಟ್ಟುಕೊಳ್ಳದೆ ಹಳ್ಳಿಯಿಂದ ಬಂದವರು ಹೆಚ್ಚು ಪ್ರತಿಭಾವಂತರು, ಹೆಚ್ಚು ಸೃಜನಶೀಲತೆ ಅವರಲ್ಲಿದೆ, ಅವರು ಹೆಚ್ಚು ಬದುಕನ್ನು ಎದುರಿಸುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಆದ ಕಾರಣ ಯಾವುದೇ ರೀತಿಯ ಕೀಳರಿಮೆ ಬೆಳೆಸಿಕೊಳ್ಳದೆ ಜಸ್ಟ್ ನೀವು ಉಳಿದವರು ಏನೇ ಮಾಡಲಿ, ಡ್ಯಾನ್ಸ್ ಆಸ್ ಇಫ್ ಯು ನೋ ಒನ್ ಈಸ್ ವಾಚಿಂಗ್ ಯು, ಅದೇ ತರ ನಿಮ್ಮ ಬದುಕಿನ ಒಂದು ಪಥದಲ್ಲಿ ಮುಂದೆ ಸಾಗಿ ಅಂತ ಹೇಳುತ್ತಾ, ನಿಮ್ಗೆಲ್ಲ ಒಂದು ಉತ್ತಮ ಭವಿಷ್ಯ ಇರಲಿ, ಸಿಗಲಿ, ದೇವರು ಅದನ್ನು ಅನುಗ್ರಹಿಸಲಿ ಎಂದು ಕೇಳಿಕೊಳ್ಳುತ್ತಾ, ಇಂತಹ ಒಂದು ಸುಂದರ ಅವಕಾಶಕ್ಕಾಗಿ ನಮ್ಮ ಟ್ರಸ್ಟ್ನವರು ಶ್ರೀ ಶಂಕರನಾರಾಯಣಯ್ಯ ಟ್ರಸ್ಟ್ ಮತ್ತು ಶ್ರೀಮತಿ ಸುಮತಿ ಫೌಂಡೇಶನ್, ಸುಮತಿಯವರ ಬಗ್ಗೆ ಅವರು ಆಗ ಹೇಳಿದ್ರು, ಅವರ ಮೊಮ್ಮಗ ಅಂತೆ. ಆ ಕಾಲದಲ್ಲಿ ಅವರು ಅಂತಹ ಒಂದು ಸಾಧನೆ ಮಾಡಬೇಕಿದ್ರೆ, ಈಗ ನೋಡಿ ಹೆಣ್ಮಕ್ಕಳಿಗೆ ಎಂಪವರ್ಮೆಂಟ್ ಬೇಕು ಅಂತ ಹೇಳ್ತಾರೆ. ಯಾವುದು ಎಂಪವರ್ಮೆಂಟ್? ಅವರು ಫೈನಾನ್ಷಿಯಲ್ ಎಂಪವರ್ಮೆಂಟ್ ಈಸ್ ನಾಟ್ ಕಾಲ್ಡ್ ಎಸ್ ಎಂಪವರ್ಮೆಂಟ್. ನೀವು ಹಣ ಸಂಪಾದನೆ, ನಿಮಗೆ ಸಂಬಳ ಸಿಕ್ಕಿದ್ರೆ, ನಿಮಗೆ ಬೇಕಾದಷ್ಟು ಖರ್ಚಿಗೆ ಹಣ ಸಿಕ್ಕಿದ್ರೆ ನಾವು ಎಂಪವರ್ಡ್ ಅಂತ ನಾವು ತಿಳ್ಕೊಳ್ತೇವೆ. ನಿಜವಾಗಿ ಅದು ಸರಿಯಲ್ಲ. ಆ ಹಣ ಸಿಕ್ಕಿದ ಮೇಲೆ ನಿಮಗೊಂದು ಜವಾಬ್ದಾರಿ ಬರ್ತದೆ. ಏನು ಅಂತ ಹೇಳಿದ್ರೆ, ಈ ಟ್ರಸ್ಟ್ ಮಾಡುತ್ತಿರುವ ಕೆಲಸ ಏನಿದೆ, ನಾವು ನಮ್ಮಲ್ಲಿ ಇದ್ದುದನ್ನು ಸಮಾಜಕ್ಕೆ ಕೊಡುವಂಥದ್ದು. ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಲಾಯ್ಲಾದಿಂದ ಬಂದ ಯಶೋಧಕನ ಹತ್ರ ಮಾತಾಡ್ತಾ ಇದ್ದೆ. ಅವರು ಒಬ್ಬ ಗ್ರಾಮೀಣ ಪರಿಸರದ ಮಹಿಳೆ, ವಿದ್ಯಾಭ್ಯಾಸ ಇಲ್ಲದವರು, ಅವರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಅದನ್ನು ನಾವು ಗುರುತಿಸ್ತಾ ಇದ್ದೇವೆ. ಅವರು ಅಷ್ಟು ಮಾಡ್ಬೇಕಿದ್ರೆ ನೀವು ಎಷ್ಟು ಮಾಡಬೇಡ ಅಲ್ವಾ? ಸೊ ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಈ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆ ಮಾಡಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳಿಕೊಳ್ಳುತ್ತಾ, ಅವಕಾಶಕ್ಕಾಗಿ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ. Thank you, ma'am, for your enthusiastic words and highlighting the role of women in person's life. On this auspicious occasion, we also have with us Rashmi SR, ma'am, Tashildar BANTWAL, as a chief guest. We welcome you, ma'am. I request principal to florally welcome the chief guest. Welcome you, ma'am. Now I would like to call Varshini of 2nd BCA to introduce today's chief guest, Rashmi SR, ma'am, Tashildar BANTWAL. A very good afternoon to all. It's my proud privilege to introduce today's chief guest, Rashmi SR, Tashildar BANTWAL. Ma'am has completed her BSc in Computer Science and MBA in HR and Marketing. Ma'am has qualified in Karnataka Public Service Examination and got recruited as Tashildar. She has worked in Taran Software Technologies for a year as a HR executive in the year 2006. In 2007, Ma'am joined Infosys as Human Resource Executive and worked in various HR roles till 2017. Apart from work, she was shortlisted as 50 top brains of Infosys in 2011 to design talent strategy for 2015 Talent Poll. Ma'am was also selected as Voice of Youth for the annual strategic meet of Infosys and made a presentation of global talent niche, which was appreciated across the board. She was elected as secretary and joint secretary during college days and won more than 100 awards in elocution, debate, sketching and extempore. She also won 2nd place in National Youth Level Parliament in 2003, which was conducted by Parliamentary Affairs Ministers and had been to Delhi to receive the award.
Ma'am joined Karnataka Administrative Service as Tashildar on October 2017 and currently posted as probationer in Dakshina Kannada. During the tenure in Dakshina Kannada, ma'am worked as independent Tashildar at Moodbidri for 3 months. Once again, a warm welcome to you, ma'am. Thank you. Thank you, Varshini. Now I request Rashmi SR ma'am to share her experience with us. Respected dignitaries on the dais, parents, lecturers, and my dear students. So I wasn't sure if I have to speak about women empowerment or about myself. So I will just go about speaking about myself, which will kind of show you about women empowerment also. First of all, madam, when Veena madam was talking a while ago, ಅವರೊಂದು ಮಾತು ಹೇಳಿದ್ರು, ನೀವು ಹೊರಗಡೆ ಏನೇ ಆಗಿರ್ಬೋದು, ಮನೆಗೆ ಹೋದ ನಂತರ ನಿಮ್ದೊಂದು ಚೂರು ಕೆಲಸ ಕಾರ್ಯಗಳು ಮಾಡಲೇಬೇಕು. ಅದು ಹೊರಗಡೆ ನೀವು ಬೆಲ್ಲೊತ್ತಿ 5 ಜನ ಬಂದ್ರೆ ಮನೆಗೆ ಹೋದ ನಂತರ ನೀವೇ ಟೀ ಮಾಡ್ಬೇಕು, ನೀವೇ ಅಡಿಗೆ ಮಾಡ್ಲೇಬೇಕು. ಆ ಥರ ಸಂದರ್ಭ ನಮಗೆ ಮಹಿಳೆಯರಿಗೆ ಬರ್ತದೆ. ಬಟ್ ಫಾರ್ಚುನೇಟ್ಲಿ ಐ ಡೋಂಟ್ ನೋ, ಬೈ ಗಾಡ್ಸ್ ಗ್ರೇಸ್ ನನ್ನ ಲೈಫಲ್ಲಿ ಆ ಥರ ಒಂದು ಎಂಪವರ್ಮೆಂಟ್ ಅಂತ ಹೇಳೋದು ಒಂದು ಸಣ್ಣ ವಯಸ್ಸಿಂದ ನಂಗೆ ಬಹಳಷ್ಟು ಎಂಪವರ್ಮೆಂಟ್ ಸಿಕ್ಕಿದೆ. ಸೊ ಅದು ಈಗ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಮತ್ತೆ ನನ್ನ ಅಣ್ಣ ಇಬ್ಬರೇ ಮಕ್ಕಳು ತಂದೆ ತಾಯಿಗೆ. ನನ್ನ ಅಮ್ಮ ಬೈದವೇ ನಮ್ಮ ವಿದ್ಯಾದಾಯಿನಿ ಸ್ಕೂಲಲ್ಲಿ ಕ್ಲರ್ಕ್ ಆಗಿದ್ರು. ಸೊ ಉಮಾ ಮೇಡಮ್ ಎಲ್ಲ ಅವಾಗ ನಾನು ಸಣ್ಣದಿರುವಾಗ ಶಾಲೆಗೆ ಹೋಗ್ತಿದ್ದೆ. ಸೊ ಅವರೆಲ್ಲ ಆಗದಿಂದ ಚಿರಪರಿಚಿತರು. ಸೊ ಆ ಸಂದರ್ಭದಲ್ಲಿ ನಮ್ಮ ತಂದೆಗೆ ಅಂತ ದೊಡ್ಡ ಉದ್ಯೋಗ ಇರ್ಲಿಲ್ಲ, ಅವ್ರು ಬಸ್ಸಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅಮ್ಮನ ಒಂದು ಕೆಲಸದಿಂದ ನಮ್ದು ಮನೆ ಸಾಕ್ತಾ ಇತ್ತು. ಬಟ್ ಫ್ರಮ್ ದ ವೆರಿ ಬಿಗಿನಿಂಗ್ she ensured that ನಮ್ಗೆ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ನೇ ಸಿಗ್ಬೇಕು ಅನ್ನೋ ಅವ್ರ ತಲೆಯಲ್ಲಿ ಏನ್ ಕುತ್ಕೊಂಡಿರ್ತಾನೆ, ಇಂಗ್ಲಿಷ್ ಮೀಡಿಯಂಗೆ ಹೋದ್ರೆ ಮಾತ್ರ ಇವ್ರು ಏನಾದ್ರು ಸಾಧನೆ ಮಾಡ್ತಾರೆ ಅಂತ. ಬಟ್ ಅದು ತಪ್ಪು. ಬಿಲೀವ್ ಮಿ ಪೇರೆಂಟ್ಸ್, ಐ ವೋಂಟ್ ಸಪೋರ್ಟ್ ಇಟ್. ಬಿಕಾಸ್ ನನ್ ಜೊತೆನೆ ಓದಿದವ್ರಿಗೆ IAS ಆಗಿದ್ದಾರೆ, ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿ KS ಆದ ಸಿಚುವೇಶನ್ಸ್ ಇದೆ. ಸೊ ಎಜುಕೇಶನ್ ಅಂತ ಮ್ಯಾಟರ್ ಆಗಲ್ಲ, ಬಟ್ ದೆನ್ ಆ ಥಾಟ್ ಇತ್ತು ಅವರಲ್ಲಿ, ಇವ್ರಿಗೆ ಏನಾದ್ರು ಮಾಡ್ಬೇಕಂತ. ಸೊ ರೈಟ್ ಫ್ರಮ್ ಗಿವಿಂಗ್ ಮೀ ಅನ್ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ to supporting me in whatever I wanted, she or my parents have never left a stone unturned, to be very frank. In fact, ಮನೇಲಿ ಜಗಳ ಆಗ್ತಿದ್ರೆ ಸಹ ಅಣ್ಣನಿಗೆ ಬೈಗಳು ಸಿಕ್ತಿತ್ತು, ನಾನೇ ಕಾರಣಕರ್ತರಾದ್ರೆ ಸಹ ಅಣ್ಣನಿಗೆ ಹೊಡೆತ ಸಿಕ್ತಿತ್ತು, ನನ್ಗೆ ಮಾತ್ರ ಒಮ್ಮೆನೂ ಬೈಲಿಲ್ಲ. ಸೊ ದೇ ಹ್ಯಾವ್ ಸಪೋರ್ಟೆಡ್ ಮೀ ಸೋ ಮಚ್. ಬಟ್ throughout my life as a childhood, trust me if I tell you my school day stories, I am not an inspiration for anybody. Last bencher, ಹಿಂದೆಯಿಂದ ರ್ಯಾಂಕ್ ಹುಡುಕಿದ್ರೆ maybe you'd find my rank from the last. So I was definitely not a topper. If you're looking at me as somebody who has topped all her grades and done extremely well, not me. 7th ವರೆಗೆ, oh, you're happy for that? Yeah, very happy. 7th ವರೆಗೆ ನೀವು ನಂಬ್ತಿರಲ್ವಾ, ನಂದು grades were very bad. ಬಟ್ ನಂಗೆ ಮನೇಲಿ ಒಂದು ವಿಷಯ ಹೇಳ್ತಿದ್ದು, just always say one thing, ನಿಮ್ಗೆ ನಾವು ಆಸ್ತಿ ಪಾಸ್ತಿ ಏನು ಮಾಡಿ ಕೊಡಲ್ಲ, ಒಂದ್ ಮಾತ್ರ ಕೊಡ್ತೇವೆ, ಎಜುಕೇಶನ್. ಸಂದಿರೋಗ ಅರ್ಥ ಆಗ್ಲಿಲ್ಲ ಏನ್ ದೊಡ್ಡ ಎಜುಕೇಶನ್, ಎಲ್ರು ಮಕ್ಳು ಶಾಲೆಗೆ ಹೋಗ್ತಾರೆ, ನಾನು ಹೋಗ್ತಿದ್ದೀನಿ, ನಾನು ಬರ್ತಿದ್ದೀನಿ, ಆ ತರ ಜೀವನ ಇತ್ತು. ಐ ನೆವರ್ ಅಂಡರ್ಸ್ಟುಡ್ ದ ರಿಯಾಲಿಟಿ. ಇಟ್ ಈಸ್ ಓನ್ಲಿ ವೆನ್ ಐ ಮೂವ್ ಟು ಹೈ ಸ್ಕೂಲ್ ಐ ವಾಸ್ ಕೈಂಡ್ ಆಫ್, ನಂಗೆ ಏನು, ಐ ಡೋಂಟ್ ನೋ, ಮೇ ಬಿ ದ ಪ್ಯೂಬರ್ಟಿ ಚೇಂಜ್ ಆರ್ ವಾಟ್ ಎವರ್, ಐ ಜಸ್ಟ್ ರಿಯಲೈಸ್ ದಟ್ ಐ ನೀಡ್ ಟು ಡೂ ಸಮಥಿಂಗ್. somewhere people should start respecting me, teachers should start liking me. ಅದೊಂದು ಫಸ್ಟ್ ಭಾವನೆ ಬಂದದ್ದು. ಟೀಚರ್ಸ್ ನನ್ನನ್ನು ಪ್ರೀತಿ ಮಾಡಬೇಕು. ಟೀಚರ್ಸಿಗೆ ಅಷ್ಟೊಂದು ಕಂಡ್ರೆ ಆಗ್ತಿರ್ಲಿಲ್ಲ. obviously teachers will pamper only students who are good in studies, extracurriculars, right? Or there are teachers who support others also, but ನಮ್ಮಲ್ಲಿ the kind of, I was not given any attention. ಆಗ I thought I should do something. ಆಗ ಫಸ್ಟ್ ಟೈಮ್ ಒಂದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಅಂತ ಬಂತು. ಆಗ ಯಾರು ಬರ್ಕೊಡೋರು ಇರ್ಲಿಲ್ಲ ಸ್ಪೀಚ್. ನಮ್ಮ ಅಜ್ಜ ಬರೀತಿದ್ರು, ಬಟ್ ಅವ್ರ ಹತ್ರ ಹೋಗಿ ಕೇಳಲಿಕ್ಕೆ ಧೈರ್ಯ ಇರಲಿಲ್ಲ. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಸ್ಪೀಚ್ ಕೊಡ್ತಾನೆ ಹೇಳಿದ್ರೆ ಯಾರು ಕೊಡ್ತಾರೆ ಸ್ಪೀಚ್? ಆಗ ಇದೇ ವಿದ್ಯಾದಾಯಿನಿ ಸ್ಕೂಲ್ ಇದೊಬ್ರು ಮಾಸ್ಟ್ರು ಅಮ್ಮ ಹೇಳಿದಕ್ಕೆ ನನ್ಗೆ ಸ್ಪೀಚ್ ಬರೆದು ಕೊಟ್ಟದ್ದು. ಆ ಸ್ಪೀಚ್ ನಾನು ಹೇಗ್ ಬೈ ಹಾರ್ಟ್ ಮಾಡಿದೆ ಅಂತ ಹೇಳಿದ್ರೆ, ಮಲಗ್ತಾ ಇರ್ಲಿಲ್ಲ, 1.5 ಗಂಟೆಗೆ ಎದ್ದು ಸಹ ಸ್ಪೀಚ್, ಕನ್ನಡಿ ನೋಡಿ ಸ್ಪೀಚ್, ಬಸ್ಸಲ್ಲಿ ಸ್ಪೀಚ್, ಯಾರು ಸಿಕ್ಕಿದ್ರು ತಗೊಳ್ಳಿ ಓದಿ ನಾನು ಹೇಳ್ತಾನಂತ ಸ್ಪೀಚ್. ಸೊ ಇಟ್ ವಾಸ್ ಮೋರ್ ಲೈಕ್ ಆಕ್ಟಿಂಗ್ ಫಾರ್ ಮೀ. The reason why I'm telling you this is, when you want to do something, you have to give your 100%.
Because I gave my 100% on that particular speech. I won second prize in Bezen school that time. Because of that, I think in my introduction they told I won a lot of accolades in elocution and all that. Because I gave that 100%, I think today I'm standing here. So whatever you do, my dear friends, you should give your 100%. Let's do a quick exercise because there are a lot of students. I will exclude the parents and faculty from this. All the students, just raise your hand as much as possible. Just raise your hand as much as possible. Okay, still more. A little more. A little more. Cool. When I say, raise your hand as much as possible, what does that mean? That is a max. So when I say another line saying, innu ಹೆಚ್ಚು, innu ಸ್ವಲ್ಪ, ಅದು ಹೋಗ್ಲೇಬಾರ್ದು. Because in the first attempt only you should have given your 100%. There is nothing like innu mele. That means in the first attempt you have not tried your level best. So my request is, whenever you do something, you have to give your 100%. Sometimes there might be scenarios which will not allow us to give our 100%, but that's fine. You can always try. Success is not final, right? And failure is not fatal. So Winston, I think Churchill said this. So you can always try. How many of you know cycling? Quite a few of you, very good. How many of you know swimming? Good, not bad. Some of you at least. Okay. I'll ask you a simple question, a very, very simple question. I will take away your bicycles for a year and I will not allow you to hit the pool for a year. After a year, ಒಂದು ವರ್ಷದ ನಿಮ್ಗೆ ನಾನು ಸೈಕಲ್ ಮಾಡ್ಲಿಕ್ಕೆ ಬಿಡಲ್ಲ, ನಿಮ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಕ್ ಬಿಡಲ್ಲ. ಒಂದು ವರ್ಷದ ನಂತರ ನಿಮ್ಮನ್ನ ನಾನು ಸ್ವಿಮ್ ಪೂಲಿಗೆ ತಳ್ಳಿದ್ರೆ ನೀವು ಸ್ವಿಮ್ ಮಾಡ್ತೀರಾ? 100%. ನಿಮ್ಗೆ ನಾನು ಸೈಕಲ್ ಕೊಟ್ರೆ ಫಸ್ಟ್ ಸ್ವಲ್ಪ ಗಡಗಡ ಆಗ್ಬೋದು, ಬಟ್ ಆಫ್ಟರ್ ದಟ್ ವಿಲ್ ಯು ಬಿ ಏಬಲ್ ಟು ಸೈಕಲ್? 100%. ಟ್ರಸ್ಟ್ ಮೀ, ವೆನ್ ಯು ಆರ್ ರೀಡಿಂಗ್ ಯೋರ್ ಸಬ್ಜೆಕ್ಟ್ಸ್, ನೀವೇನು ಓದ್ತಿರಲ್ಲ ಈ ರೀತಿ ಓದ್ಬೇಕು. ಜಸ್ಟ್ ನಂತರ ನಾನೀಗ ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನಾನು ಮಾಡಿರೋ ಮಿಸ್ಟೇಕ್ಸ್ ಬಗ್ಗೆ ಹೇಳ್ತಿದ್ದೇನೆ. ವಿಚ್ ಮೀನ್ಸ್ ಲಾಸ್ಟ್ ಮಿನಿಟ್ ಓದೋದು, ಲಾಸ್ಟ್ ಮಿನಿಟ್ ಓದಿ ಸಹ 100%, 100 ಮಾರ್ಕ್ಸ್ ತೆಗ್ದವರಿದ್ದಾರೆ. ನಾನು 8th ನಂತರ ಮೈ ಗ್ರೇಡ್ಸ್ ಆರ್ ವೆರಿ ಗುಡ್, 80%, 90%. MBA ಐ ವಾಸ್ ಅ ಟಾಪರ್ ಆಲ್ ಮೈ ಸೆಮಿಸ್ಟರ್ಸ್. ಬಟ್ ಎಲ್ಲ ಲಾಸ್ಟ್ ಮಿನಿಟ್ ಓದಿ. ಇವತ್ತು ನೀವು ನಂಗೆ ಆ ಸಬ್ಜೆಕ್ಟ್ ಬಗ್ಗೆ ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಟ್ರಸ್ಟ್ ಮೀ, ನಂಗೆ ಮರುದಿನನೇ ಗೊತ್ತಿರಲ್ಲ, ಅಲ್ಲಿ ಎಕ್ಸಾಮಿಗೆ ಹೋಗಿ ಬಂದ ನಂತರನೇ ನೆನಪಿರಲ್ಲ. ಬಟ್ if any of you are trying to or planning to do civil services, this approach will not help you. Anybody here who wants to do civil services? Anybody interested? IAS? Okay, after hearing me talk, at least that's what madam is saying. So anybody who is interested to do civil services, in fact not just civil services, any service you want to do, any field, okay, I see your hand, very good. Any field you want to get into, ನೀವೇನು ಓದ್ತಿರಲ್ಲ ಅದು ಜಸ್ಟ್ ಅಲ್ಲಿಗೆ ಮಾತ್ರ ಸೀಮಿತ ಆಗಿರಬಾರ್ದು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಯು ನೀಡ್ ಟು ಅಪ್ಲೈ. ಐ ಆಮ್ ಟೆಲಿಂಗ್ ದಿಸ್ ವೆರಿ ಸ್ಪೆಸಿಫಿಕಲಿ ಫಾರ್ ಆಸ್ಪಿರೆಂಟ್ಸ್ ಹೂ ಆರ್ aspiring to become civil services. I didn't get this approach in the beginning. So when I started studying, I didn't know that we have to understand, we have to relate, we have to apply to practical. ನೀವು ನಂಬ್ತಿರಲ್ವಾ, ನಾನು ಸಿವಿಲ್ ಸರ್ವಿಸ್ಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹಿಸ್ಟ್ರಿ ಇದೆ, ಜಾಗ್ರಫಿ ಇದೆ, ಎಕನಾಮಿಕ್ಸ್ ಇದೆ, ಪಾಲಿಟಿ ಇದೆ, ಸೈನ್ಸ್ ಇದೆ, ಎಲ್ಲ ಇದೆ, ಮ್ಯಾಥ್ಸು ಇದೆ. ನಾನು ಅನ್ಕೊಂಡು ಒಬ್ರು IAS ಅಥವಾ KS ಆಫೀಸರ್ ಆಗಿದೆಲ್ಲ ಯಾಕೆ, ಯಾರಿಗ್ ಬೇಕು ಹಿಸ್ಟ್ರಿಯಲ್ಲಿ ಏನಾಗಿದೆ ಅಂತ, ಯಾರಿಗ್ ಬೇಕು? ಐ ಮೀನ್ ಸಮ್ ಆಫ್ ದ ಸಬ್ಜೆಕ್ಟ್ಸ್ ಐ ಫೆಲ್ಟ್ ಇಟ್ ವಾಸ್ ಇರ್ರೆಲೆವೆಂಟ್, ಬಟ್ when you read the subjects you realize the relative thing, how the subjects are connected. For example, ಈಗ madam women empowerment ಬಗ್ಗೆ ಮಾತಾಡ್ತಿದ್ರಲ್ಲ, ನೀವು ನಂಬ್ತಿರಲ್ವಾ, ನಾನು ಅಥವಾ ನೀವು ಜಾಸ್ತಿ ಜನ ನಾವೆಲ್ಲ ಯಾರು ಸಿಟಿಯಲ್ಲಿ ಬೆಳೆದಿದ್ದೇವೆ, ನಮ್ಗೆ ಅನಿಸ್ತದೆ ವಿ ಆರ್ ಆಲ್ ಎಂಪವರ್ಡ್ ಬಿಕಾಸ್ ಆಫ್ ಪೇರೆಂಟ್ಸ್. ನಮ್ಮ ತಂದೆ ತಾಯಿ ನಮ್ಮನ್ನು ಅಷ್ಟು ಒಳ್ಳೆಯದ್ರಲ್ಲಿ ನೋಡ್ಕೊಂಡಿದ್ದಾರೆ. They have given us everything possible to ensure we are like 100% empowered. How many girls agree with me that your parents have given you 100% everything? Okay, I see most of the hands, so I'm very happy. So we feel we are empowered. But then, if you go to the rural India, ನೀವು ಹಳ್ಳಿ ಕಡೆ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಡಿಫ್ರೆನ್ಸಿಯೇಷನ್ಸ್ ಇದೆ ಅಂತ. ಕೆಲವೊಂದು ಕಡೆ, ಎಲ್ಲ ಕಡೆ ಅಲ್ಲ, ಬಟ್ ಫಾರ್ ಎಕ್ಸಾಂಪಲ್ ಒಂದು ಕ್ವಿಕ್ ಎಕ್ಸಾಂಪಲ್ ಕೊಡ್ತಾನೆ. ನಂದು ಸಿವಿಲ್ ಸರ್ವಿಸ್ ಆಗಿ ನಮಗೆ ATಯಲ್ಲಿ ಟ್ರೈನಿಂಗ್ ಕೊಡ್ತಾರೆ.
It is for about 3 months. Administrative Training Institute, Mysore ಅಲ್ಲಿ. ಅಲ್ಲಿ ನನ್ನ ರೂಮ್ಮೇಟ್, again my own batchmate who has completed civil services, ಅವರಿದ್ರು. When I just understood her life and her struggles, my God, I felt I didn't do anything in life. She was married at the age of 7. Child marriage. She was married at the age of 7. Her school was about 50 kilometers away and she was not encouraged to go to school. But there was one sir who knew that she's good in studies and wanted her to go and study. He's the one who ensured that she goes to school. She fought against all the odds and then she went to school. She did a distance education for a degree and today she's a KS officer. In fact, she's in the same role as me. So when you see that struggle, you literally feel that you've done nothing. God has been so good to you. ಇದೆ ನಾನು ಯಾಕೆ ಹೇಳ್ತಿದ್ದೆ, ನಾನು ಹಿಸ್ಟ್ರಿ ಬಗ್ಗೆ ಮಾತಾಡಿದ್ನಲ್ಲ, ಹಿಸ್ಟ್ರಿಯಲ್ಲಿ ಒಂದು ನೀವು ಏನ್ಷಂಟ್ ಇಂಡಿಯಾ ಅಥವಾ ಮಿಡಿವಲ್ ಇಂಡಿಯಾ ಯಾರಾದ್ರೂ ಓದಿದ್ರೆ ಅದರಲ್ಲಿ ಒಂದು ಮಾತಿದೆ, ಯಾಕೆ ನಮ್ಮ ಮಹಿಳೆಯರಿಗೆ ಎಜುಕೇಶನ್ ಕೊಡಬಾರ್ದು ಅಂದ್ರೆ ಎಜುಕೇಶನ್ಗೆ ಅಷ್ಟು ಎನ್ಕರೇಜ್ ಯಾಕೆ ಮಾಡ್ತಿಲ್ಲ ಅಂದ್ರೆ, ಯಾರಾದ್ರೂ ಹಿಸ್ಟ್ರಿ ಲೆಕ್ಚರರ್ಸ್ ಇದ್ದಾರಾ? ದೆನ್ ಐ ನೀಡ್ ಟು ಬಿ ಕೇರ್ಫುಲ್. Okay, ma'am, sorry if my facts are wrong. Whatever I've read, I'm saying. So, in that one book, what I read in 1830s or whatever, the main reason why women were kind of deprived of education or anything is because ಅದರಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅವಳು ಎಜುಕೇಶನ್ ತಕೊಂಡ್ರೆ, ಅವಳು ವಿದ್ಯಾವಂತರಾದ್ರೆ ಗಂಡನ ಮನೆ ಆಳುವ ತರ ಮಾಡ್ತಾಳಂತ, ಅಂದ್ರೆ ಅಷ್ಟು ನಮ್ಗೆ ಇದಿದೆ ಅಂತ. ಸೊ ಐಡಿಯಲಿ ಇಟ್ ಇಸ್ ಸ್ಪೀಕಿಂಗ್ ಅಬೌಟ್ ಆರ್ ಪವರ್. ಸೊ ನಮ್ಗೆ ಸ್ವಲ್ಪ ಕೊಟ್ರೆ ವಿ ಆರ್ ವೆರಿ ಪವರ್ಫುಲ್ ಅಂತಲೇ ಹೇಳ್ತಾ ಇದೆ. ಸೊ ಆದ ಕಾರಣ ಆದಷ್ಟು ಮಹಿಳೆನೊಂದು ಎಜುಕೇಶನ್ ಅದರಿಂದೆಲ್ಲ ಸೀಮಿತಗೊಳಿಸಿ, ಆದಷ್ಟು ಮನೆ ಕೆಲಸ ಆ ತರಕ್ಕೆ ಸೀಮಿತ. ಬಟ್ ದೆನ್ ನೀವು ನೋಡಿದ್ರೆ, ಹಿಸ್ಟ್ರಿ ನೋಡಿದ್ರೆ ಎಷ್ಟೊಂದು ಪುರುಷರೇ ಮಹಿಳೆಯರ ರೈಟ್ಸಿಗಾಗಿ ಹೋರಾಡಿದ್ದಾರೆ. ಈಗ ರಾಜಾರಾಮ್ ಮೋಹನ್ ರಾಯ್ ಆಗ್ಬೋದು, ಜ್ಯೋತಿಬಾಯಿ ಫೂಲೆ ಆಗ್ಬೋದು, ಎಲ್ಲರೂ ಸತಿ ಅಗೇನ್ಸ್ಟ್ ಎಜುಕೇಶನ್, ಅಗೇನ್ಸ್ಟ್ ರೀಮ್ಯಾರೇಜ್, ಎವ್ರಿಥಿಂಗ್. ಸೊ ದೇ ಹ್ಯಾವ್ ಆಲ್ಸೋ ಫಾಟ್. ಸೊ ಗೈಸ್ ಹ್ಯಾವ್ ಬೀನ್ ಈಕ್ವಲಿ ಸಪೋರ್ಟಿವ್ ಆಲ್ಸೋ. So we have to balance the tangent and go. We can't say that they have deprived us of our rights. No, it is hand in glove. We have to go equal anta nandodu feeling. So one important thing when it comes back to your career is whenever you select a career option, ನೀವು ಏನು ಜಾಬ್, ಈಗ ಫಾರ್ ಎಕ್ಸಾಂಪಲ್ ನನ್ನ ಬಗ್ಗೆ ಹೇಳಿದ್ರು, I was working with Infosys. I was handsomely paid in Infosys. I went abroad. I went to different locations. ತುಂಬಾ ಆಪರ್ಚುನಿಟೀಸ್ ಕೊಟ್ರು. ಬಟ್ ದೆನ್ ಒಳಗಡೆ ಇಟ್ ಇಸ್ ಟು ಆಲ್ವೇಸ್ ನ್ಯಾಗ್ ಮಿ ಸೇಯಿಂಗ್ ದಟ್ ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್. There are my colleagues who are still with Infosys. They are happy. ಸೊ ನಮ್ಗೆ ಯಾವ್ದು ಖುಷಿ ಕೊಡ್ತದೆ, ನಮ್ಗೆ ಯಾವ್ದ್ರಲ್ಲಿ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆ ಪ್ರೊಫೆಷನ್ ಅನ್ನು ನಾವು ಸಿಲೆಕ್ಟ್ ಮಾಡಬೇಕು. ಇಟ್ ಇಸ್ ನಾಟ್ ಅ ಪ್ರೊಫೆಷನ್ ದಟ್ ಯೋರ್ ಪೇರೆಂಟ್ಸ್ ವಾಂಟ್ ಆರ್ ಯೋರ್ ನೇಬರ್ ವಾಂಟ್ಸ್ ಆರ್ ಯೋರ್ ಫ್ರೆಂಡ್ ಇಸ್ ಡೂಯಿಂಗ್. ನೋ, never. Profession is something that you have to do, because my dear friends, you are going to do that profession for the next 35 to 40 years of your life. So nim friend naale madve agi bere athwa whatever, you will never be in touch with her. Your parents might be okay, tomorrow avare helbodu yakappa idu tokonde ninge bere enadru madbodittalla anta. But if you are convinced that this is what you want to do, you have to do that. Let me ask you a simple thing. ಎಲ್ರಿಗೆ ಸಚಿನ್ ತೆಂಡೂಲ್ಕರ್ ಗೊತ್ತಾ? ವೆರಿ ಗುಡ್. ಹೌ ಮೆನಿ ಆಫ್ ಯು ಅಗ್ರಿ ದಟ್ ಸಚಿನ್ ತೆಂಡೂಲ್ಕರ್ ಸಕ್ಸೀಡೆಡ್ ಆಸ್ ಅ ಕ್ಯಾಪ್ಟನ್? ಇಲ್ಲೆಲ್ಲ ಹುಡುಗರು ಕಮ್ಮಿ ಇದ್ದಾರೆ, ಸೊ ಅದರ್ಸ್ ದೇ ವುಡ್ ಹ್ಯಾವ್ ಟೋಲ್ಡ್ ಗಿವ್ ಮಿ ಲಾಟ್ ಆಫ್ ಒಪಿನಿಯನ್ಸ್ ಆನ್ ಕ್ರಿಕೆಟ್. See, if you see Sachin's career, Sachin is god of cricket. If you see Indian cricket, he's god of cricket. But as a captain, did he really succeed? He didn't. Because his core competency was something else. So you put me into something which I'm not good at, I will definitely not be able to perform alla. ಸಣ್ಣ ಒಂದು ಕತೆ ಹೇಳ್ತಾನೆ. ಒಬ್ಬ ರೈತ, ಡೋಂಟ್ ಗೆಟ್ ಇನ್ ಟು ಲಿಟ್ರಲ್ ಮೀನಿಂಗ್ ಆಫ್ ಇಟ್, ಸಾಧ್ಯ ಆಗಲ್ಲ ರಿಯಲ್ ಲೈಫ್ ಅಲ್ಲಿ, ಬಟ್ ಜಸ್ಟ್ ನಿಮ್ಗೆ ಬೋರ್ ಮಾಡ್ಬಾರ್ದು ಅಂತ ಒಂದು ಕತೆ ಹೇಳ್ತಾನೆ. ಒಬ್ಬ ರೈತ ಒಂದು ರೂಸ್ಟರ್, ಹುಂಜ ಅಂತ ಸಾಕ್ತಾನೆ. I think I gave up the core topic of the kate only by mistake in excitement. So what I wanted to say is, ಒಬ್ಬ ರೈತ ತುಂಬಾ ಕೋಳಿಯನ್ನು ಸಾಕ್ತಾನೆ. ಕೋಳಿಯನ್ನು ಸಾಕಿ ಪ್ರತಿ ಕೋಳಿ ಹತ್ರ ಹೇಳ್ತಾನೆ, ದಿನಕ್ಕೊಂದು ಮೊಟ್ಟೆ ಇಡ್ಬೇಕು, ಇಲ್ಲದ್ರೆ ನಿನ್ನ ಸಾಯಿಸ್ತಾನಂತ. ಸೊ ಎಲ್ಲ ಕೋಳಿ ಮೊಟ್ಟೆ ಇರ್ತದೆ, ಒಂದು ಮಾತ್ರ ಇಡಲ್ಲ. I already gave up that because it was a rooster, unfortunately. So ಅದು ಕಷ್ಟಪಟ್ಟು ಇವನೇನೋ ಸಾಯಿಸ್ತಾನಂತ, ಏನೋ ಹೇಗೋ ಒಂದು ಮೊಟ್ಟೆ ಇರ್ತದೆ. But then we should not be like the rooster who is struggling every day
to kind of impress our boss, impress somebody, impress someone else. No. You do what you like doing, you will succeed. And one other thing is, please do not select a job because you will get good money. ತುಂಬಾ ದುಡ್ಡು ಸಿಗ್ತದೆ, ಇದಕ್ಕೆ ಹೋಗೋಣ, ತುಂಬಾ ರಿಚ್ ಆಗ್ಬೋದು, ತುಂಬಾ ಹಣ ಮಾಡ್ಬೋದು. ನೋ, ಹಣ will never give you satisfaction. Money will definitely not take you anywhere. It is your soul that should feel like, okay, you have done something in life. ಇದೆಲ್ಲ ಏನ್ ಗೊತ್ತಾ, now it might sound very boring, ಏನು ಇವರೆಲ್ಲ ಪ್ರವಚನ ಕೊಡುವರಿ ಮೋಡಿಗೆ ಹೋಗಿದಾರಂತ. The reason why I'm saying is I've done these mistakes because ನಾನು IT ಸೇರಿದಾಗ ಕೈ ತುಂಬಾ ಸಂಬಳ ನೋಡಿ, ಓ ನಾನು ಫುಲ್ ಸೆಟಲ್, ಇನ್ನೇನು ಬೇಡ ಲೈಫಲ್ಲಿ ಅಂತ ಅನ್ಸಿದ ನಂತರ ನನಗೆ ಜಿಗುಪ್ಸೆ ಬಂದು ಜೀವನದಲ್ಲಿ. ದೆನ್ ಐ ಅಗೇನ್ ಟುಕ್ ಅ ಬ್ರೇಕ್ ಅಂಡ್ ಐ ರೆಡ್ ಫಾರ್ ಕೇಸ್. ಸೊ ಐ ಆಮ್ ಟೆಲಿಂಗ್ ಯು, ನಾವು ಈಗಲೇ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನೀವು ನಂತರ ಲೇಟ್ ಆಗಿ ಎಕ್ಸಾಮಿಗೆ ಕೂರ್ಬೇಡಿ. ಸೊ ಬೆಟರ್ ಲೇಟ್ ದೆನ್ ನೆವರ್ ಇಸ್, ಐ ಆಮ್ ಅನ್ ಎಕ್ಸಾಂಪಲ್. ಬಟ್ ಯು ಸ್ಟಾರ್ಟ್ ಅರ್ಲಿಯರ್, ಯು ವಿಲ್ ಗೆಟ್ ಇನ್ ಟು ಡಿಫರೆಂಟ್ ಸ್ಟ್ರೀಮ್ಸ್ ಅಂಡ್ ಯು ವಿಲ್ ರಿಯಲಿ ಡೂ ವೆಲ್. ಕೊನೆದಾಗಿ I'll say one small thing that I think madam said that I can speak for 5 minutes. I've already exceeded my time, so I'll cut it short. So last ಗೆ ಒಂದು ಮಾತು ಹೇಳ್ತಾನೆ, APJ ಅಬ್ದುಲ್ ಕಲಾಂ ಒಂದು ಮಾತು ಹೇಳಿದ್ರು, ವೆರಿ ಸಿಂಪಲ್, ಡ್ರೀಮ್ is something that should not let you sleep. It is not something you see in the sleep. It's of no use you sleep, ಚೆನ್ನಾಗಿ ಡ್ರೀಮ್ ಮಾಡಿದ್. No, it should not let you sleep. So when I started preparing for this case exam, I was working parallelly with Infosys. I had to work in the morning, I had to prepare in the evening and all of that. Thankfully, I had a loving husband who was very supportive. My parents were supportive, everybody, my in-laws, everybody were supportive. So I had a very good ecosystem. But then I could not sleep. I knew that I have only this many hours to kind of finish the syllabus. The syllabus is so vast. So my dear friends, my humble request to you is, now only, I mean, you're all in degree, right? So in degree itself, you should have kind of decided where you want to go. But if you take me as an example, I did my BSc in computer science, then I jumped to MBA in HR, then I did HR in Infosys, then I became a KS officer. So I can't say that you will be able to decide. I was like this pendulum, simple pendulum rotating. And finally I knew what I want in life. But my request is, just freeze on something, work towards it, give your 100%, you will definitely come with shining colors. So all the very best. In case you need any guidance with respect to civil services, you guys can approach me. My number is there with your madams. So you can approach me anytime. All the very best. And thank you so much for this opportunity. And a happy Women's Day to all of you. Thank you so much. Thank you, ma'am, for your inspiring words. Now it's the time to honor 5 women achievers. That is Tabassum Snehadeep, first children's with HIV, Mrs. Sanita Caslino, social worker, Ave Maria Palliative Care, Yashoda Laila, social worker, Rashmi Anchan, outstanding student of Govinda Dasa College, Purnima Yatishrai, ma'am, Yakshagana artist. Now I request NSS officer Akshita, ma'am, to read out the felicitation certificates. ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಈಗ ಗೌರವವನ್ನು ಸ್ವೀಕರಿಸಲಿಕ್ಕಿರುವ 5 ಮಂದಿ ಗಣ್ಯರು, ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ, ಜೆನಿಫರ್ ಕ್ಯಾಸ್ಟಲಿನೋ, ಶ್ರೀಮತಿ ಲೈಲಾ ಯಶೋಧ, ರಶ್ಮಿ ಜೆ ಅಂಚನ್, ಹಾಗೇನೆ ತಬಸ್ಸುಮ್, ಇವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಇವರ ಸನ್ಮಾನ ಪತ್ರವನ್ನ ಓದ್ತಾ ಇದ್ದೇನೆ. ಎಂ ಶಂಕರನಾರಾಯಣಯ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀಮತಿ ಸುಮತಿ ಫೌಂಡೇಶನ್ ಕುಳಾಯಿ ಸುರತ್ಕಲ್ ಇದರ ಆಶ್ರಯದಲ್ಲಿ ಮಹಿಳಾ ವೇದಿಕೆ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ
ಗೋವಿಂದ ದಾಸ ಕಾಲೇಜ್ ಸುರತ್ಕಲ್ ಇವುಗಳ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಯಕ್ಷರಂಗದ ಅಪ್ರಥಮ ಸಾಧಕಿ ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಇವರಿಗೆ ಸಮರ್ಪಿಸಿದ ಸಮ್ಮಾನ ಪತ್ರ. ಮಾನ್ಯರೇ, ಶ್ರೀ ಸೇಸಪ್ಪ ಬಿ ಶೆಟ್ಟಿ ಬಾಳ ಮತ್ತು ಶ್ರೀಮತಿ ಶಾರದಾ ಎಸ್ ಶೆಟ್ಟಿ ದಂಪತಿಗಳ ಪುತ್ರಿಯಾಗಿ 8/12/1974 ಜನಿಸಿದ ತಾವು ತಮ್ಮ ಸಹೋದರ ಹಾಗೂ ಹವ್ಯಾಸಿ ಯಕ್ಷಗಾನ ಕಲಾವಿದ ಶ್ರೀ ಮಾಧವ ಎಸ್ ಶೆಟ್ಟಿಯವರ ಪ್ರೇರಣೆಯಂತೆ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡಿರಿ. ಕರ್ನಾಟಕದ ಸಮೃದ್ಧವಾದ ಮತ್ತು ಸಂಪೂರ್ಣವೆನಿಸಿದ ಕಲಾ ಪ್ರಕಾರ ಯಕ್ಷಗಾನದಲ್ಲಿ ಸಾಧನೆಗಳ ಮೆಟ್ಟಿಲೇರುತ್ತಾ ಒಂದು ಕಾಲದಲ್ಲಿ ಪುರುಷರೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದ ಯಕ್ಷಗಾನದಲ್ಲಿ ಪುರುಷರಿಗೆ ಸರಿಮಿಗಿಲೆನಿಸಿದ ಪ್ರೌಢಿಮೆಯನ್ನು ಮೆರೆದು ಯಕ್ಷಗಾನ ಕ್ಷೇತ್ರಕ್ಕೆ ನೂತನ ಭಾಷ್ಯವನ್ನು ತಾವು ಬರೆದಿದ್ದೀರಿ. ಶ್ರೀ ರಮೇಶ್ ಶೆಟ್ಟಿ ಬಾಯಾರು, ಶ್ರೀ ಶಿವರಾಮ ಪಣಮೂರು ಇವರ ಶಿಷ್ಯೆಯಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ತಾವು ಏರಿದ ಎತ್ತರ ಅದು ಅನೂಹ್ಯ ಮತ್ತು ಅತ್ಯಂತ ಶ್ಲಾಘನೀಯ. 1988 ಪುಣ್ಯಕೋಟಿ ಎಂಬ ಪ್ರಸಂಗದ ಮೂಲಕ ಗೆಜ್ಜೆಯ ಮೊದಲ ಹೆಜ್ಜೆಯನ್ನಿರಿಸಿದ ತಾವು ಮುಂದೆ ಶ್ರೀ ಮಹಾಗಣಪತಿ ಮಹಿಳಾ ಯಕ್ಷಗಾನ ಸಂಘ ಬಾಳ, ಕಾಟಿಪಳ್ಳದಲ್ಲಿ ಅಭಿಮನ್ಯು ಕಾಳಗದಲ್ಲಿ ಸೌಮಿತಿ ಪಾತ್ರ, ಆ ಬಳಿಕ ಸುಧನ್ವಾರ್ಜುನ, ಬಬ್ರುವಾಹನ, ದಕ್ಷಯಜ್ಞ, ಜಾಂಬವತಿ ಕಲ್ಯಾಣ, ವೀರಮಣಿ ಕಾಳಗ ಹೀಗೆ ನೂರಾರು ಕನ್ನಡ ಪ್ರಸಂಗಗಳು, ಕೋಟಿ ಚೆನ್ನಯ್ಯ, ಧರ್ಮಗದ್ದೆಗೆ, ಸ್ವಾಮಿ ಧರ್ಮವೈದ್ಯರು, ತುಳುನಾಡ ಸಿರಿ ಮಹಾತ್ಮೆ ಮತ್ತಿತರ ತುಳು ಪ್ರಸಂಗಗಳಲ್ಲಿ ತಮ್ಮ ಯಕ್ಷ ಕೌಶಲ್ಯವನ್ನು ಮೆರೆಯುತ್ತಿದ್ದೀರಿ. ದಕ್ಷ, ಅರ್ಜುನ, ಕೌರವ, ಕರ್ಣ, ಸಾಲ್ವ, ಜಾಂಬವ, ರಕ್ತಬೀಜ, ಇಂದ್ರಜಿತು, ವೀರಮಣಿ ಮತ್ತಿತರ ಪಾತ್ರಗಳು, ಪಗಡಿ ವೇಷಗಳಾದ ಮಾರ್ತಾಂಡ ತೇಜ, ಪ್ರದ್ಯುಮ್ನ, ವೃಷಕೇತು, ಸ್ತ್ರೀ ವೇಷಗಳಾದ ಶ್ರೀದೇವಿ, ಕೌಶಿಕೆ, ಗಿರಿಜೆ, ಬಣ್ಣದ ವೇಷಗಳಾದ ತಾರಕಾಸುರ, ಯಮ, ನರಕಾಸುರ, ಶತ್ರುಪ್ರಸೂಧನ, ಮೇಘಾಸುರ, ಹಾಸ್ಯ ಪಾತ್ರಗಳು ಸೇರಿದಂತೆ ಎಲ್ಲ ಪಾತ್ರಗಳನ್ನು ಅತ್ಯಂತ ಲೀಲಾಜಾಲವಾಗಿ ನಿರ್ವಹಿಸುವ ಅಪರೂಪದ ಪ್ರತಿಭೆ ನಿಮ್ಮದಾಗಿದೆ. ತಾವು ನಿರ್ವಹಿಸುವ ಮಹಿಷಾಸುರ ಪಾತ್ರ ಜನಮಾನಸದಲ್ಲಿ ತಮ್ಮ ಪ್ರತಿಭೆಯನ್ನು ಅಚ್ಚಳಿಯದೆ ಉಳಿಯುವಂತೆ ಮಾಡಿದೆ. ಪ್ರಶಸ್ತಿ ಪುರಸ್ಕಾರಗಳ ಸರಮಾಲೆಯನ್ನೇ ಕೊರಳಿಗೆ ಏರಿಸಿಕೊಂಡಿರುವ ತಾವು ಸಮಾಜ ಸೇವೆ, ಕಲಾ ಸೇವೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಿ. ತಮ್ಮ ಮುಂದಿನ ಜೀವನ ಇನ್ನಷ್ಟು ಸುಖಕರವಾಗಿರಲಿ, ಯಕ್ಷಮಾತೆ ನಿಮ್ಮನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತಾ ಈ ಸಮ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ, ಪ್ರಾಂಶುಪಾಲರು, ಗೋವಿಂದ ದಾಸ ಕಾಲೇಜ್ ಸುರತ್ಕಲ್, ಶ್ರೀ ಎಂ ರಮೇಶ್ ಭಟ್, ಅಧ್ಯಕ್ಷರು, ಎಂ ಶಂಕರನಾರಾಯಣಯ್ಯ ಚಾರಿಟಬಲ್ ಟ್ರಸ್ಟ್ ಮತ್ತು ಶ್ರೀಮತಿ ಸುಮತಿ ಫೌಂಡೇಶನ್ ಕುಳಾಯಿ ಸುರತ್ಕಲ್. ಮುಂದಿನ ಸಮ್ಮಾನ ಪತ್ರ ಶ್ರೀಮತಿ ಯಶೋದಾ ಇವರಿಗೆ ಸಮರ್ಪಿಸುವಂತಹ ಸಮ್ಮಾನ ಪತ್ರ. ನವ ಸಾಕ್ಷರತೆಯ ರೂವಾರಿಯಾಗಿ ಬದುಕಿನಲ್ಲಿ ಎದುರಾದ ಸಂಕಷ್ಟಗಳ ಪ್ರವಾಹದ ವಿರುದ್ಧ ಈಜುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಶ್ರೀಮತಿ ಯಶೋದಾ ಇವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ. ಮಾನ್ಯರೇ, ಬೆಳ್ತಂಗಡಿ ತಾಲೂಕಿನ ಲಾಯಲ ಗ್ರಾಮದಲ್ಲಿ ತೀರಾ ಸಂಕಷ್ಟದ ಬದುಕನ್ನು ನಡೆಸುತ್ತಿದ್ದ ತಾವು ಬದುಕಿನ ದ್ವಿತೀಯಾರ್ಧದ ಬಳಿಕ ಅಂದರೆ ತಮ್ಮ 62ನೇ ವಯಸ್ಸಿನಲ್ಲಿ ಸರಕಾರದ ಸಾಕ್ಷರತಾ ಕಾರ್ಯಕ್ರಮದಲ್ಲಿ ವಿದ್ಯೆಯನ್ನ ಕಲಿತು ಮುಂದೆ ಹಲವಾರು ಇಲಾಖೆಗಳಿಗೆ ಭೇಟಿ ನೀಡುತ್ತಾ ಸರಕಾರದ ಸೌಲಭ್ಯಗಳು ಜನರಿಗೆ ಮುಟ್ಟಿಸುವಲ್ಲಿ ಶ್ರಮ ವಹಿಸಿರುತ್ತೀರಿ. ಮಾತ್ರವಲ್ಲದೆ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕ್ಷರತಾ ಆಂದೋಲನಕ್ಕೆ ಹೊಸ ಭಾಷ್ಯವನ್ನು ಬರೆದಿರುವಿರಿ. ಕುಡುಕ ಗಂಡನೆಂದಾಗಿ ತಾನು ಪಟ್ಟ ಬವಣೆ ಇನ್ನಾರಿಗೂ ಬಾರದಂತೆ ಮದ್ಯವರ್ಜನ ಶಿಬಿರಗಳಿಗೆ ಕುಡುಕರನ್ನು ಸೇರಿಸಿ ಅವರ ಮನಪರಿವರ್ತನೆಯನ್ನು ಮಾಡಿ ಮದ್ಯವರ್ಜನ ಮುಕ್ತ ಸಮಾಜ ನಿರ್ಮಾಣಕ್ಕೆ ತಾವು ಅಹರ್ನಿಶಿ ದುಡಿದಿರುವಿರಿ. ಸುಮಾರು 156 ಬಡ ಕುಟುಂಬಗಳ ಮದ್ಯ ವ್ಯಸನಿಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರುವ ಮೂಲಕ ಅವರ ಬದುಕಿಗೆ ಬೆಳಕಾದಿರಿ. ಸುಮಾರು 130ಕ್ಕೂ ಹೆಚ್ಚು ಬಾಲ ಕಾರ್ಮಿಕರನ್ನು ಶಾಲೆಗೆ ಸೇರಿಸಿ ವಿದ್ಯೆ ನೀಡಿದ ಪುಣ್ಯದ ಕೆಲಸವನ್ನು ಮಾಡಿದ್ದೀರಿ. ಮಂಗಳೂರಿನ ಹೀರಾ ಫೌಂಡೇಶನ್ನ ಕಾರ್ಯಕರ್ತೆಯಾಗಿ HIV ರೋಗಿಗಳ ಪಾಲಿಗೆ ಭಾಗ್ಯದ ಬೆಳಕಾಗಿರುವಿರಿ. ತಮ್ಮ ಈ ಅಮೋಘ ಸೇವೆಗಾಗಿ ಇಂದು ಈ ಸಮ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ.
ಮುಂದಿನ ಸನ್ಮಾನ ಯುವ ಪ್ರತಿಭೆ ರಶ್ಮಿ ಜೆ ಅಂಚನ್ ಇವರಿಗೆ ಸಮರ್ಪಿಸುವಂತಹದ್ದು. ಮಾನ್ಯರೇ, ಶ್ರೀ ಜಯಂತ್ ಅಂಚನ್ ಮತ್ತು ಶ್ರೀಮತಿ ರಾಮದೇವಿ ದಂಪತಿಗಳ ಪುತ್ರಿಯಾಗಿ 25/3/2000 ಜನಿಸಿದ ತಾವು ಶೈಕ್ಷಣಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅನನ್ಯ ಸಾಧನೆಯನ್ನು ಮಾಡಿರುತ್ತೀರಿ. 10ನೇ ತರಗತಿಯಲ್ಲಿ 93.64% ಅಂಕದೊಂದಿಗೆ ಹಾಗೂ ಪದವಿ ಪೂರ್ವ ತರಗತಿಯಲ್ಲಿ 96.16% ಅಂಕದೊಂದಿಗೆ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ತಾವು ಪ್ರಸ್ತುತ ಗೋವಿಂದ ದಾಸ ಕಾಲೇಜಿನ ಅಂತಿಮ ವರ್ಷದ ಬಿಕಾಂ ವಿದ್ಯಾರ್ಥಿನಿಯಾಗಿರುತ್ತೀರಿ. ಎಳವೆಯಿಂದಲೇ ಕಲಾಕ್ಷೇತ್ರದ ಒಲವನ್ನು ಗಳಿಸಿದ ತಾವು 6ನೇ ವಯಸ್ಸಿನಿಂದಲೇ ವಿದುಷಿ ಭಾರತಿ ಸುರೇಶ್ ಅವರ ಬಳಿಯಲ್ಲಿ ಭರತನಾಟ್ಯವನ್ನು ಅಭ್ಯಸಿಸಿ ಜೂನಿಯರ್, ಸೀನಿಯರ್, ವಿದ್ವತ್ ಪೂರ್ವ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾಗಿರುತ್ತೀರಿ. ನವದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಭಾಗವಹಿಸಿರುವ ತಾವು ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಭರತನಾಟ್ಯ ಪ್ರದರ್ಶಿಸಿದ ಹೆಗ್ಗಳಿಕೆ ಹೊಂದಿರುತ್ತೀರಿ. ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವ ತಾವು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಯಾವ ರೀತಿ ಏಕಕಾಲದಲ್ಲಿ ಪ್ರೌಢಿಮೆಯನ್ನು ಮೆರೆಯಬಹುದು ಎನ್ನುವುದಕ್ಕೆ ಇತರರಿಗೆ ಮಾದರಿಯಾಗಿದ್ದೀರಿ. ತಮ್ಮ ಈ ಸಾಧನೆಯನ್ನು ಗುರುತಿಸಿ ಈ ಸಮಾರಂಭದಲ್ಲಿ ತಮ್ಮನ್ನು ಸನ್ಮಾನಿಸುತ್ತಿದ್ದೇವೆ. HIV ಸೋಂಕಿತ ಮಕ್ಕಳ ಪಾಲಿಗೆ ಭರವಸೆಯ ಬೆಳಕಾಗಿರುವ ಸ್ನೇಹ ದೀಪ ತಬಸುಮ್ ಅವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ. ಮಾನ್ಯರೇ, ತಾನು ತನ್ನದೆಂಬ ಸ್ವಾರ್ಥವ ಮರೆತು ಪರರಿಗಾಗಿ ಸಮಾಜಕ್ಕಾಗಿ ತುಡಿಯುವ, ಮಿಡಿಯುವ, ದುಡಿಯುವ ಜೀವನ ಅತ್ಯಂತ ಶ್ರೇಷ್ಠ ಮತ್ತು ಜೀವನದ ಸಾರ್ಥಕತೆ ಇರುವುದು ಸಾಮಾಜಿಕ ಕಾರ್ಯಗಳಲ್ಲಿ ಎಂಬ ಸತ್ಯವಾಕ್ಯದಂತೆ ಬದುಕನ್ನು ತಾವು ನಡೆಸುತ್ತಿದ್ದೀರಿ. ಅಬ್ದುಲ್ ಸಮದ್ ಮತ್ತು ಖೈರುನ್ನಿಸಾ ದಂಪತಿಗಳ ಪುತ್ರಿಯಾಗಿ 38 ವರ್ಷಗಳ ಹಿಂದೆ ಜನ್ಮಿಸಿದ ತಾವು ಕಳೆದ 15 ವರ್ಷಗಳಿಂದ ಸ್ನೇಹದೀಪ ಎಂಬ ಸಂಸ್ಥೆಯ ಮೂಲಕ ಹಲವಾರು ಅನಾಥ ಮಕ್ಕಳು, ವಿಶೇಷವಾಗಿ HIV ಪೀಡಿತರ ಆರೈಕೆಯನ್ನು ಮಾಡುತ್ತಾ ಅವರ ಬಾಳಿಗೆ ಭರವಸೆಯ ಬೆಳಕನ್ನು ತುಂಬಿರುತ್ತೀರಿ. HIVಯಿಂದ ತಮ್ಮ ಬಾಳಿನ ಕಥೆಯೇ ಮುಗಿಯಿತು ಎಂದು ಕೈಚೆಲ್ಲಿ ಕುಳಿತಿರುವ ಮುಗ್ಧ ಅಮಾಯಕ ಮಕ್ಕಳ ಪಾಲಿಗೆ ಅಕ್ಷರಶಃ ಅಮ್ಮನ ಪ್ರೀತಿಯನ್ನು ಧಾರೆ ಎರೆದಿರುವಿರಿ. ಯಾರದ್ದೋ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿರುವ ಮಕ್ಕಳಲ್ಲಿ ಎಲ್ಲವೂ ಮುಗಿದು ಅಂತ್ಯವಾಯಿತೆಂಬ ನಿಸ್ತೇಜವಾದ ಬದುಕುಗಳಿಗೆ ಭರವಸೆಯ ಚೈತನ್ಯವನ್ನು ತುಂಬುತ್ತಾ ಉಳಿದಿರುವ ಅಷ್ಟೂ ಬದುಕನ್ನು ನೆಮ್ಮದಿಯಿಂದ ನಡೆಸಲು ತಾವು ಅವಿರತ ಶ್ರಮ ವಹಿಸಿರುತ್ತೀರಿ. ಮಾತ್ರವಲ್ಲದೆ ಕೊನೆಯುಸಿರೆ ಎಳೆದ ಮಕ್ಕಳಿಗೆ ಅವರವರ ಜಾತಿ ಧರ್ಮಕ್ಕೆ ಅನುಸಾರವಾಗಿ ಅಂತ್ಯ ಸಂಸ್ಕಾರವನ್ನು ನಡೆಸಿರುತ್ತೀರಿ. ತಮ್ಮ ಈ ನಿಸ್ವಾರ್ಥ ನಿಷ್ಕಳಂಕ ಸೇವೆಗಾಗಿ ನಾವು ಈ ಸಮ್ಮಾನವನ್ನು ನಿಮಗರ್ಪಿಸುತ್ತಿದ್ದೇವೆ. ಸಮಾಜ ಸೇವಕಿ, ಅವಸಾನದ ಅಂಚಿನಲ್ಲಿರುವ ರೋಗಿಗಳ ಬಾಳಿಗೆ ಸಾಂತ್ವನದ ಬೆಳಕಾಗಿರುವ ಶ್ರೀಮತಿ ಸೆನಿಟಾ ಜೆನಿಫರ್ ಕ್ಯಾಸ್ಟಿಲಿನೋ ಇವರಿಗೆ ಸಮರ್ಪಿಸುವ ಸಮ್ಮಾನ ಪತ್ರ. ಮಾನ್ಯರೇ, ಮಂಗಳೂರು ವಿಶ್ವವಿದ್ಯಾನಿಲಯದಿಂದ MSW ಸ್ನಾತಕೋತ್ತರ ಪದವಿಯನ್ನು ಪಡೆದ ತಾವು ವಿಶೇಷವಾಗಿ ಗಂಭೀರ ಕಾಯಿಲೆಗಳಿಗೆ ತುತ್ತಾಗಿ ಬಹುತೇಕ ತಮ್ಮ ಬದುಕಿನ ಅಂತಿಮ ದಿನಗಳಲ್ಲಿರುವ ರೋಗಿಗಳ ಆರೈಕೆಯನ್ನು ಮಾಡುತ್ತಾ ಅವರಲ್ಲಿ ಬದುಕಿನ ಹುಮ್ಮಸ್ಸು, ಮಾನಸಿಕ ನೆಮ್ಮದಿಯನ್ನು ತುಂಬಿರುತ್ತೀರಿ. ಸರಿಸುಮಾರು 870ಕ್ಕೂ ಹೆಚ್ಚು ಇಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರುವ ರೋಗಿಗಳ ಶುಶ್ರೂಷೆಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟು ಅವರ ಸೇವೆಯಲ್ಲಿ ಬದುಕಿನ ಸಂತೃಪ್ತಿಯನ್ನು ಕಂಡಿರುವ ತಾವು ಇತರರಿಗೆ ಮಾದರಿಯಾಗಿದ್ದೀರಿ. ಕಾಯಿಲೆಗಳಿಂದ ನರಳಿ ಸಾಯದಂತೆ ಅವರಿಗೆ ಚಿಕಿತ್ಸೆ, ಸಾಂತ್ವನವನ್ನು ತುಂಬಿ ಕಳೆದ 13 ವರ್ಷಗಳಲ್ಲಿ ರೋಗಿಗಳ ಚಿಕಿತ್ಸೆಗಾಗಿ ದುಡಿಯುತ್ತಾ ಅವರು ನೆಮ್ಮದಿಯಿಂದ ಕೊನೆಯುಸಿರು ಎಳೆಯುವುದಕ್ಕೆ ತಾವು ಅಪರಿಮಿತವಾಗಿ ದುಡಿದಿದ್ದೀರಿ. ನಿಮ್ಮ ಈ ಶ್ರೇಷ್ಠ ಕೈಂಕರ್ಯಕ್ಕೆ ನಾವಿಂದು ಈ ಸಮ್ಮಾನ ಪತ್ರವನ್ನು ನಿಮಗರ್ಪಿಸುತ್ತಿದ್ದೇವೆ. ಪ್ರೊಫೆಸರ್ ಕೃಷ್ಣಮೂರ್ತಿ ಪ್ರಾಂಶುಪಾಲರು, ಗೋವಿಂದ ದಾಸ ಕಾಲೇಜು ಸುರತ್ಕಲ್, ಹಾಗೂ ಶ್ರೀ ಎಂ ರಮೇಶ್ ಅಧ್ಯಕ್ಷರು, ಎಂ ಶಂಕರನಾರಾಯಣಯ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀಮತಿ ಸುಮತಿ ಫೌಂಡೇಶನ್ ಕುಳಾಯಿ ಸುರತ್ಕಲ್. ಇದೀಗ ವೇದಿಕೆಯ ಗಣ್ಯರು ಸೇರಿಕೊಂಡು ಸನ್ಮಾನಿತರಿಗೆ ಗೌರವ ಸಲ್ಲಿಸಬೇಕು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾವಿಂದು ಈ
ಸನ್ಮಾನವನ್ನ ನೆರವೇರಿಸ್ತಾ ಇರುವುದರಿಂದ ಬಹಳ ಗೌರವದಿಂದ ಹೆಣ್ಣಿಗೆ ಮಾನ್ಯತೆಯನ್ನ ಕೊಡುವಂತಹ ಸೀರೆಯನ್ನ ಅವರ ಹೆಗಲಿಗೆ ಹೊದಿಸಿ ಫಲದ ವಸ್ತುಗಳ ಜೊತೆಗೆ ಸ್ಮರಣಿಕೆಗಳನ್ನ ನೀಡಿ ಸನ್ಮಾನಿತರನ್ನ ಗೌರವಿಸುವಂತಹ ಹೊತ್ತು ಗಣ್ಯರು ಈ ಕಾರ್ಯವನ್ನ ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. I request all the dignitaries to join the hands to felicitate the achievers. Honoring Tabassum Ma'am, Snehadeep for Children with HIV. Mrs. Anita Caslino, Social Worker, Ave Maria Palliative Care. Yashoda Laila, Social Worker. Rashmi Anchan, Outstanding Student of Govinda Dasa College. Last but not the least, Purnima Yatishrai Ma'am, Yakshagana Artist. On these three members. Once again, a big round of applause to all the achievers. Congratulations to all the achievers.
Now I request any two of the achievers to share their opinions. ಗುಡ್ ಈವ್ನಿಂಗ್. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯರೇ ಹಾಗೂ ಬಹಳಷ್ಟು ಚಿರಪರಿಚಿತರಾಗಿರುವ ಅಂದರೆ ಸಿಂಹದೊಟ್ಟಿಗೆ ಪಳಗಿದ ಸಿಂಹದ ಮರಿಗಳಂತೆ ಹೇಳ್ಬೋದು ರಮೀಳಾ ಶೇಖರ್ ಮೇಡಮ್ ಜೊತೆಗಿರುವ ಸಂಬಂಧ. ಇವತ್ತು ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಾದ್ರೆ ಅಂತಹ ಒಂದು ವ್ಯಕ್ತಿಗಳ ಸಹಕಾರ ನನ್ನೊಟ್ಟಿಗೆ ಸದಾ ಇದೆ. ಮೊದಲನೆಯದಾಗಿ ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಅದರ ಜೊತೆಗೆ ನಮ್ಮನ್ನು ಈ ಒಂದು ವೇದಿಕೆಯ ಮುಂಭಾಗಕ್ಕೆ ತರಲಿಕ್ಕೆ ಬಹಳಷ್ಟು ಹಿಂಬದಿಯಿಂದ ಪ್ರೋತ್ಸಾಹ ನೀಡಿದಂತಹ ಎಲ್ಲ ಸಹೋದರರಿಗೂ ಈ ಒಂದು ದಿನದ ವಿಷನ್ನು ಹೇಳಲೇಬೇಕಾಗ್ತದೆ. ಈ ಒಂದು ಹಾನರ್ ಮಾಡಿದ ಗೋವಿಂದ ದಾಸ್ ಕಾಲೇಜ್, ಇದರ ಸರ್ವ ಮ್ಯಾನೇಜ್ಮೆಂಟ್ ಹಾಗೂ ಪದಾಧಿಕಾರಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಹಿಳೆಯ ದಿನಾಚರಣೆಯ ಬಗ್ಗೆ ಮೇಡಮ್ ಹೇಳಿದ್ದಾರೆ. ಬಹಳಷ್ಟು ಇವತ್ತು ಸ್ಟೇಟಸ್ಗಳಲ್ಲಿ, ಮೊಬೈಲ್ ಮೆಸೇಜ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಇವತ್ತಿಗೆ ಒಂದು ದಿನ ಮಾತ್ರ ಸೀಮಿತವಲ್ಲ. ನಾವು ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡುವ ದಿನದಿಂದ ಹಿಡಿದು ರಾತ್ರಿ ಮಲಗುವ ದಿನ ತನಕ ನಮ್ಮ ಕೆಲಸ ಕಾರ್ಯಗಳು ಮುಗಿಲಿಕ್ಕಿಲ್ಲ. ಬಹುಶಃ ನಾವು ಮಾಡಿದ ಎಲ್ಲ ಕೆಲಸಗಳಿಗೆ ಆದಾಯವನ್ನು ಕೊಡ್ತಾ ಹೋಗ್ತಿದ್ರೆ ಇವತ್ತು ಗಂಡಸಿನ ಆದಾಯಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಆದಾಯ ನಮ್ಮ ಹೆಂಗಸರ ಕೈಯಲ್ಲಿ ಇರ್ತಿತ್ತು. ನಿಜವಾಗಿ ಹೇಳಬೇಕಂದ್ರೆ ನಾನು ಒಂದು ಪ್ರಶಸ್ತಿಗಳನ್ನು ಹುಡುಕಿಕೊಂಡು ಈ ಒಂದು ಸೇವೆಗೆ ಬಂದವಳಲ್ಲ. ನಿಮ್ಮ ಹಾಗೆ ನಾನು ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನೊಂದು ಟೀಚಿಂಗ್ ಲೈನ್ ಮಾಡ್ಬೇಕಂತೇಳಿ ತುಂಬಾ ಆಸೆ ಕನಸುಗಳನ್ನು ಹೊತ್ತುಕೊಂಡು ನಾನು ಬಂದವಳು. ನನ್ನ 10th ಸ್ಕೋರು 80% ಜಾಸ್ತಿ ಇತ್ತು. ಆದ್ರೆ ಮನೆಯ ಒಂದು ಬಡತನ, ಆರ್ಥಿಕ ಇದರಿಂದಾಗಿ ನನಗೆ ಎಜುಕೇಶನ್ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಆದ್ರೂ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ PUC ನಂತರ ನಾನು ಡಿಗ್ರಿ ಮಾಡ್ಬೇಕಂತ ಇದ್ದೆ. ನಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಬಹು ಬೇಗನೆ ಮದುವೆ ಮಾಡಿ ಕಳಿಸ್ತಾರೆ. ಅದೇ ರೀತಿ ಕೂಡ ನನ್ನ ಸೆಕೆಂಡ್ PUC ರಿಸಲ್ಟ್ ಬರುವ ಮೊದಲು ನನಗೆ ಕೂಡ ಮದುವೆ ಮಾಡಿ ಕಳಿಸಿ ಆಗಿತ್ತು. ಬಹಳಷ್ಟು ಕನಸುಗಳನ್ನು, ಆಸೆಗಳನ್ನು ನಾನು ಕಟ್ಟಿಕೊಂಡಿದ್ದೆ. ಆದ್ರೆ ಅದ್ಯಾವುದು ನನ್ನ ಪಾಲಿಗೆ ಸಿಗ್ಲಿಲ್ಲ. ವೈವಾಹಿಕ ಜೀವನದಲ್ಲಿ ನನಗೆ ಬಹಳಷ್ಟು ಕಷ್ಟ ಆಯಿತು. ನಾನು ಹೇಗೂ ಗಂಡನ ಮನೆಯಿಂದ ತವರು ಮನೆಗೆ ಬರ್ಬೇಕಂತ ಇದ್ರೆ ನನ್ನ ಕೈಯಲ್ಲಿ ಒಂದು 10 ರೂಪಾಯಿ ಕೂಡ ಇರ್ಲಿಲ್ಲ. ಆವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ನನಗೆ ನನ್ನ ಮನೆಗೆ ಬರ್ಲಿಕ್ಕೆ ಒಂದು 60 ರೂಪಾಯಿ ಬೇಕಿತ್ತು. ಆದ್ರೆ ನನ್ನ ಕೈಯಲ್ಲಿ ಯಾವುದು ಎಜುಕೇಶನ್ ಸೆಕೆಂಡ್ PUC ಇದೆ, ದುಡಿಯುವ ಹಾಗಿಲ್ಲ. ಆ ಎಜುಕೇಶನ್ಗೆ ಯಾರು ಕೆಲಸ ಕೊಡುವವರಿಲ್ಲ, ಹಣವನ್ನು ಕೊಡುವವರಿಲ್ಲ. ನಾನು ಮಕ್ಕಳಾಟದಲ್ಲಿ ಏನಾದ್ರೂ ತಪ್ಪು ಮಾಡಿರ್ಬೋದ್ರ. ಆದ್ರೆ ಆ ದಿನ ನಾನು ಫಸ್ಟ್ ಟೈಮ್ ನಾನು ಮೊದಲ ತಪ್ಪು ಮಾಡಿದೆ ಅಂತ ಹೇಳಿದ್ರೆ, ನನ್ನ ಗಂಡನ ಪರ್ಸಿಯಿಂದ ನಾನು 10 ರೂಪಾಯಿಯನ್ನು ಕದ್ದುಕೊಂಡೆ. ಆವತ್ತಿನ ತಪ್ಪು ನೀವು ಯಾರು ಮಾಡಬೇಡಿ, ಇದು ತಪ್ಪು ನನಗೆ ಗೊತ್ತಿದೆ. ಆದ್ರೆ ನನ್ನ ಪರಿಸ್ಥಿತಿ ಯಾವತ್ತು ಹಾಗಿತ್ತು. ಅಲ್ಲಿಂದ ನಾನು ಇಟ್ಕೊಂಡು
ಒಂದು ಸ್ಟಾಪಿಗೆ ಬಂದೆ. ನನ್ನ ತಂದೆಯವರನ್ನು ನಾನು ಬರಲಿಕ್ಕೆ ಹೇಳಿ ಅಲ್ಲಿಂದ ನನ್ನ ಮನೆಗೆ ಬಂದು ನನ್ನ ಜೊತೆ ಮಗು ಇತ್ತು. ಆ ಮಗುವನ್ನು ಸಾಕ್ಲಿಕ್ಕೆ ಬೇಕಾಗಿ ನಾನು 1,000 ಕೆಲಸವನ್ನು ಅರಸಿಕೊಂಡು ನಾನು ಒಂದು ಸಂಸ್ಥೆಗೆ ಜಾಯಿನ್ ಆದೆ. ಅಲ್ಲಿಂದ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು HIV ತೀರ್ಕೊಂಡ್ರು. ಅವರಿಗೊಂದು ಹೆಣ್ಣು ಮಗು ಇತ್ತು. ಅವರ ಮಗುವನ್ನು, ಬಟ್ಟಲನ್ನು, ಬೆಡ್ಶೀಟನ್ನು ತುಂಬಾ ಭೇದ ಭಾವ ಮಾಡಿಕೊಂಡು ಅಲ್ಲಿ ನೋಡ್ತಾ ಇದ್ರು. ಇದನ್ನು ನೋಡಿದ ನನ್ನ 2-3 ದಿನಗಳ ನಿದ್ದೆ ಹೋಯಿತು. ಎಂತ ಮಾಡೋದು ಯಾಕೆಂತ ಹೇಳಿದ್ರೆ ಆಲ್ರೆಡಿ ನಾನು ಕೂಡ ಸಫರ್ ಆಗಿದ್ದೇನೆ. ಇಂಥದ ಒಂದು ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಇದೆ. ಯಾವುದೇ ಒಂದು ಮನುಷ್ಯ ಇವತ್ತು ಸನ್ಮಾನಿತ ಆಗ್ಬೇಕಾದ್ರೆ ಅದರ ಹಿಂದ 2 ಕಾರಣಗಳು ಇರ್ತದೆ. ತಾನು ಆ ಜೀವನದಲ್ಲಿ ಅನುಭವಿಸಿದಂತಹ ಒಂದು ನೋವು ಕಾರಣ, ಇನ್ನೊಂದು ನಾವು ಯಾವುದೇ ಒಂದು ಹೆಸರನ್ನು ಪಡಬೇಕು ಅಂತ ಮಾಡಿಕೊಂಡ ಒಂದು ನಿರ್ಧಾರ. ಈ 2 ಕಾರಣಗಳಿಲ್ಲದೆ ನಮಗೆ ಈ ಒಂದು ಸರ್ವಿಸಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಲ್ಲಿಂದ ನನ್ನ ಜೀವನದ ಇನ್ನೊಂದು ಶೈಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ತುಂಬಾ ಆರ್ಫನೇಜಿಗೆ, ಓಲ್ಡ್ ಏಜ್ ಹೋಮ್ ತುಂಬಾ ಕಡೆ ಹೋದೆ. ಅಲ್ಲಿ ಓಲ್ಡ್ ಏಜಿಗೆ ಹೋದಾಗ ನನಗೆ ಅನಿಸಿತು, ಇವತ್ತು ನಾಳೆ ಸಾಯುವ ಈ ಪೇಷಂಟ್ ಅನ್ನು ನೋಡುವಾಗ ನಾನು ಮತ್ತಷ್ಟು ಡಿಪ್ರೆಷನ್ ಆಗ್ಬೋದು ಅನ್ನುವ ಉದ್ದೇಶದಿಂದ ನಾನು HIV AIDS ಫೀಲ್ಡನ್ನೇ ನಾನು ಸೆಲೆಕ್ಟ್ ಮಾಡಿದೆ. ಅಲ್ಲಿಂದ ನಾನು ನನ್ನ ಸಂಸ್ಥೆಗೆ ಸ್ನೇಹದೀಪ ಅಂತ ಹೇಳಿಕೊಂಡು ನಾನು ಹೆಸರಿಟ್ಟೆ. ಇವಾಗ ಈ ಸಂಸ್ಥೆಯಲ್ಲಿ 27 ಅನಾಥ HIV ಸೋಂಕಿತ ಹೆಣ್ಣು ಮಕ್ಕಳಿದ್ದಾರೆ. ಇಲ್ಲಿ ಇವರು ತಮ್ಮ ಜೀವನ, ಆರೋಗ್ಯ, ರಕ್ಷಣೆ ಎಲ್ಲಕ್ಕೆ ಅಂದ್ರೆ ಮುಖ್ಯವಾಗಿ ವಿದ್ಯಾಭ್ಯಾಸ ಇದೆಲ್ಲಕ್ಕೆ ಇಲ್ಲಿ ಆಶ್ರಯಿತರಾಗಿದ್ದಾರೆ. ಈ ಒಂದು 15 ವರ್ಷಗಳ ಅಂತರದಲ್ಲಿ 19 ಮಕ್ಕಳು ನಮ್ಮಿಂದ ದೂರಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಬೇಜಾರಾಗ್ತದೆ. ಯಾಕೆಂತ ಹೇಳಿದ್ರೆ ಒಂದು ತಾಯಿಯಾಗಿ ಒಂದು 100% ಸೇವೆಯನ್ನು ನನಗೆ ಮಾಡಲಿಕ್ಕೆ ಅಸಾಧ್ಯವಾಗಿರ್ಬೋದು. ಆದ್ರೆ ಪ್ರತಿನಿತ್ಯ ನನ್ನೊಟ್ಟಿಗೆ ಬೆಳೆದ ಮಕ್ಕಳು ನಮ್ಮಿಂದ ದೂರ ಆದಾಗ ಇದು ತುಂಬಾ ಕಷ್ಟ ಆಗ್ತದೆ. ಇಲ್ಲಿ ನಿಮ್ಮ ತಂದೆ ತಾಯಂದಿರು ನಿಮ್ಗೆ ಉತ್ತಮವಾದ ಒಂದು ಜೀವನವನ್ನು ರೂಪಿಸ್ಲಿಕ್ಕೆ ಒಳ್ಳೆ ಕಾಲೇಜು, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮಲ್ಲಿರುವ ಮಕ್ಕಳ ಬದುಕು ಹೇಗಿದೆ ಅಂತ ಹೇಳಿದ್ರೆ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಅಕ್ಕ, ತಂಗಿ, ತಮ್ಮ ಯಾರು, ನನ್ನ ಮನೆ, ನನ್ನ ಜಾತಿ ಯಾವುದು, ನನ್ನ ಆಧಾರ್ ಕಾರ್ಡ್ ಇದೆಯಾ, ನನ್ನ ರೇಷನ್ ಕಾರ್ಡ್ ಇದೆಯಾ, ನನಗೆ ಆಸ್ತಿ ಇದೆಯಾ, ಇದು ಯಾವುದರ ಒಂದು ಯೋಚನೆ ಕೂಡ ಈ ಮಕ್ಕಳಿಗೆ ಇಲ್ಲ. ಒಂದೊಂದು ಮಗುವಿನ ಹಿಂದೆ ಒಂದೊಂದು ತುಂಬಾ ಆಳವಾದ ಪೇನ್ಫುಲ್ ಸ್ಟೋರಿ ಇದೆ. ಒಂದು ಮಗು ಡಸ್ಟ್ಬಿನ್ ನಲ್ಲಿ ಬಿಸಾಡಿದ್ದು ಕಾರಣ ಇಷ್ಟೇ, HIV ಮಗು. ಒಂದು ನಾವು ಸಿನಿಮಾ ಶೈಲಿಯಲ್ಲಿ ಯಾವ ರೀತಿ ನಾವು ನೋಡ್ತೇವೆ, ಸ್ಟೋರಿಯಾಗಿ ನೋಡ್ತೇವೆ, ಆದ್ರೆ ಇಲ್ಲಿ ನಿಜ ಜೀವನದಲ್ಲಿ ಕೂಡ ಅದೇ ತರ ಇಲ್ಲಿ ನಮ್ಮ ಮಕ್ಕಳ ಒಂದೊಂದು ಕಥೆಗಳು ಇದೆ. HIV ಪಾಸಿಟಿವ್ ಅಂತ ಹೇಳಿಕೊಂಡು ಮನೆಯಿಂದ ಹೊರಗೆ ಹಾಕಿ ಊಟ ಕೊಡದೆ ಭಿಕ್ಷೆ ಬೇಡಿ ತಿನ್ನುವಂಥದ್ದು, ಪ್ಯಾರೆಂಟ್ ಮರಣ ಹೊಂದಿದ ನಂತರ ಮಾವನೊಟ್ಟಿಗೆ ಅಂದ್ರೆ ರೇಪ್ ಮಾಡಿಕೊಂಡಿರುವಂತಹ, ಬೇರೆ ಬೇರೆ ರೀತಿಯ ನೋವಲ್ಲಿ ತಿನ್ನುವಂತಹ ಮಕ್ಕಳಿದ್ದಾರೆ. ಅದೇ ರೀತಿ ಅವರ ಒಂದು ಮರಣ ಕ್ರಿಯೆಯಲ್ಲಿ ಕೂಡ ಮನೆಯವರು ಯಾರು ಭಾಗವಹಿಸದೆ ನೀವೇ ಮಾಡಿಕೊಂಡು ಹೋಗಿ, ನಮಗೆ ಬೇಡ ನೀವು ಮಾಡಿ ಅಂತ ಹೇಳಿಕೊಂಡು ಒಂದು 19 ಮರಣ ಕ್ರಿಯೆಯಲ್ಲಿ ಒಂದು 2 ಮನೆಯವರು ಮಾತ್ರ ಪಾಲ್ಗೊಂಡಿದ್ದಾರೆ. ಮತ್ತೆ ಎಲ್ಲವೂ ಕೂಡ ಸಂಸ್ಥೆಯ ಮುಖಾಂತರವೇ ಮಾಡಿದ್ದೇವೆ. ಇನ್ನು ಒಂದು ಲಾಸ್ಟ್ ಒಂದು ಮೇ ಮಂತಲ್ಲಿ ಒಂದು ಡೆತ್ ಆಯಿತು. 9 ವರ್ಷಗಳು ನಮ್ಮ ಒಟ್ಟಿಗಿದ್ರು. ಸ್ವತಃ ಅಣ್ಣ ಇದ್ರು, ಅಕ್ಕ ಇದ್ರು. ಆದ್ರೆ ಅವಳ ಒಂದು ಮರಣ ಕ್ರಿಯೆಯನ್ನು ಏನು ಮಾಡಬೇಕಿತ್ತು ಅದಕ್ಕೆ ಯಾರು ಬರಲಿಲ್ಲ. ಮೊದಲನೇ ದಿನ ಆ ಮಗು ತೀರ್ಕೊಂಡಿತ್ತು. ನೆಕ್ಸ್ಟ್ ಡೇ 9 ಗಂಟೆಗೆ ನಾನು ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ ಹೋಗಿ ಡೆಡ್ ಬಾಡಿಯನ್ನು ರಿಲೀಸ್ ಮಾಡಿ ನಂದಿಗುಡ್ಡಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ನಮಗೆ ಕೊಡ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಹಳಷ್ಟು ನಮ್ಮ ಮಂಗಳೂರಲ್ಲಿ ಜಾತಿಗೆ ಸಂಬಂಧಪಟ್ಟ ಜಗಳಗಳು ಆಗ್ತಾ ಇದೆ. ಇದೇ ಒಂದು ಕಾರಣ ಕೂಡ ಅಲ್ಲಿ ಬಂತು. ಇಲ್ಲಿ ನೀವು ಮುಸ್ಲಿಂ, ಇಲ್ಲಿ ಈ ಮಗು ಹಿಂದೂ ಅಂತ ಹೇಳಿಕೊಂಡು. ಆದ್ರೆ ನಮ್ಮ ಮಧ್ಯೆ ಒಂದು ಮಾನವೀಯತೆಯ ಒಂದು ಸಂಬಂಧಗಳಿತ್ತು. ಆ ಮನೆಯವರಿಗೆ ಬೇಡ ಆ ಮಗು, ನನಗೆ ಆ ಮಗುವಿನೊಟ್ಟಿಗೆ ರಕ್ತ ಸಂಬಂಧ ಇಲ್ಲ, ಬಟ್ ಆ ಒಂದು ಮಗುವನ್ನು ಸಾಕಿದ 9 ವರ್ಷಗಳ ಆ ನನ್ನೊಟ್ಟಿಗೆ ಇರುವ ಒಂದು ಅಟ್ಯಾಚ್ಮೆಂಟ್ ನನಗೆ ಆ ಮಗುವನ್ನು ಬಿಟ್ಟುಕೊಳ್ಳಿಕ್ಕೆ ಆಗ್ಲಿಲ್ಲ. ಆದ್ರೆ 9 ಗಂಟೆಯಿಂದ 2:30-3 ಗಂಟೆ ತನಕ ನಾನು ರಿಲೀಸಿಗೆ ಕೇಳಿಕೊಂಡೆ. ನನಗೆ ಬಾಡಿಯನ್ನು ರಿಲೀಸ್ ಮಾಡಲಿಲ್ಲ. ಆ ಮಗುವಿನ ಕೊನೆ ಗಳಿಗೆ ಏನಿತ್ತು ಅಲ್ಲಿ ಕೂಡ ನಾನಿದ್ದೆ. ಆ ಮಗುವಿನ ಲಾಸ್ಟ್ ಮಾತು ಕೇಳಲಿಕ್ಕೂ ಕೂಡ ನಾನಿದ್ದೆ. ಅವಳಿಗೆ ಬ್ಲಡ್ ಕೊಡ್ಲಿಕ್ಕೆ ಕೂಡ ನಾನಿದ್ದೆ. ಪ್ರತಿಯೊಂದು ಸ್ಟೆಪ್ ಇದ್ದು ಕೂಡ ಇಡೀ ಲೈಫ್ ಲಾಂಗ್ ಆ ಮಗು HIV ಅಲ್ಲಿ ಹೋರಾಡಿ ಮರಣದ ಟೈಮಲ್ಲಿ ಕೂಡ ಆ ಮಗು ಹೋರಾಟಿತ್ತು.
ಲಾಸ್ಟಿಗೆ ಅವಳ ಅಣ್ಣ ಬಂದು ಆಧಾರ್ ಕಾರ್ಡ್ ಇರಲಿಲ್ಲ, ಅವರಿಗೆ ಸಹ ಬಾಡಿ ಹ್ಯಾಂಡ್ ಓವರ್ ಮಾಡಲಿಲ್ಲ. ಲಾಸ್ಟಿಗೆ ಇವರು ಸಂಸ್ಥೆಯವರು ನೋಡ್ತಾ ಇದ್ದಾರೆ ಅಂತ ಲೆಟರ್ ಬರೆದು ಕೊಟ್ಟ ನಂತರ ಆ ಮಗುವನ್ನು 4:30-5 ಗಂಟೆಗೆ ನಂದಿಗುಡ್ಡದಲ್ಲಿ ಮಾಡಲಾಯಿತು. ಇಲ್ಲಿ ನಮ್ಮಲ್ಲಿರೋ ಮಕ್ಕಳು ಒಂದೇ ಜಾತಿಗೆ ಸಂಬಂಧಪಟ್ಟದ್ದಲ್ಲ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರಿದ್ದಾರೆ. ನಮ್ಮೊಟ್ಟಿಗೆ, ನಮ್ಮ ನೋವಿನೊಟ್ಟಿಗೆ ಸ್ಪಂದಿಸುವವರು ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಸಹಕಾರ ಮಾಡುವವರಿದ್ದಾರೆ. ನಾನು ಆಳುವಾಗ ನನ್ನೊಟ್ಟಿಗೆ ಕೂಗಿದ ಅದೆಷ್ಟು ಕ್ರಿಶ್ಚಿಯನ್ ಸಹೋದರ ಸಹೋದರಿಯರಿದ್ದಾರೆ, ಹಿಂದೂ ಸಹೋದರ ಸಹೋದರಿಯರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲರಿದ್ದಾರೆ. ನಿಮ್ಮ ಸ್ಟೂಡೆಂಟ್ಸ್ ಲೈಫಲ್ಲಿ ಏನಾದರೂ ಒಂದು ಅರ್ಧ ಗಂಟೆ ಒಂದು ಬಿಡಿವಿದ್ದಾಗ ನೀವು ಒಂದು ಸಲ ಬಂದು ಸ್ನೇಹದೀಪ್ ಮನೆಯ ಮಕ್ಕಳನ್ನು ನೋಡಿ, ಆ ಮಕ್ಕಳ ಮುಖದಲ್ಲಿ ಒಂದು ಸಣ್ಣ ಸ್ಮೈಲನ್ನು ತರಲಿಕ್ಕೆ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಿ. ಹೇಳುವುದಾದ್ರೆ ಬಹಳಷ್ಟು ಸ್ಟೋರಿಗಳು ಇದೆ ಇಲ್ಲಿದು, ಆದರೆ ಸಮಯದ ಅಭಾವದಿಂದಾಗಿ ಯಾವುದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಗೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. Thank you, ma'am, for your inspirational words. Now I request Purnima Yatish ma'am to share her experience with us. ಓಂ ಶ್ರೀ ಗಣೇಶಾಯ ನಮಃ. ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೆಣ್ಣಿನ ಬಗ್ಗೆ ವಿಶೇಷವಾದಂತಹ ದಿನವನ್ನು ಈ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ತಾಯಿಯಾಗಿ ಸಲಹುವವಳು ಹೆಣ್ಣು, ಅಕ್ಕನಾಗಿ ತಪ್ಪು ಸರಿಗಳನ್ನು ತಿದ್ದುವವಳು ಹೆಣ್ಣು, ಕರುಣೆಯನ್ನು ತಂಗಿಯಾಗಿ ಕರುಣೆಯನ್ನು ಬೀರುವವಳು ಹೆಣ್ಣು, ಹೆಂಡತಿಯಾಗಿ ಮನ ಬೆಳಗುವವಳು ಹೆಣ್ಣು. ಹೆಣ್ಣು ಈ ಸಮಾಜದ ಕಣ್ಣು ಎನ್ನುವ ಹಾಗೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ. ಹಾಗೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಪರವಾಗಿ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ಪುರುಷರಿಗೆ ಬೇಸರ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಹೆಣ್ಣಂದು ಎಲ್ಲರೂ ಹೆಣ್ಣನ್ನೇ ಹೊಗಳ್ತಾ ಇದ್ದಾರೆ ಎನ್ನುವ ಹಾಗೆ ಪ್ರತಿಯೊಂದು ಹೆಣ್ಣಿನ ಯಶಸ್ಸಿನ ಹಿಂದೆ ಪುರುಷರ ಪಾತ್ರ ಮುಖ್ಯವಾದದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪುರುಷರ ಯಶಸ್ಸಿನ ಹಿಂದೆ ಮಹಿಳೆಯರ ಪಾತ್ರ ಅದಕ್ಕಿಂತ ಹೆಚ್ಚು ಅಂತ ಹೇಳಿಕೆ ಬಯಸ್ತೇನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದ್ರೆ, ಅಡುಗೆ ಮನೆಯಿಂದ ಆಕಾಶದ ಎತ್ತರಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳೆದು ನಿಂತಿದ್ದಾರೆ ಹೆಣ್ಣು ಮಕ್ಕಳು. ಹಾಗಾಗಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಮೊದಲು 4 ಗೋಡೆ ಒಳಗೆ ಇದ್ದವರು ಇಂದು ಎಲ್ಲಾ ಕಡೆ ಎಲ್ಲಾ ಕ್ಷೇತ್ರಗಳಲ್ಲಿ ಹೆಣ್ಣು ಗಂಡಿನ ಹಾಗೆ ಸರಿಸಮನಾಗಿ ಬೆಳೀತಾ ಇದ್ದಾಳೆ. ಆದ್ರೆ ಹೆಣ್ಣನ್ನು ಯಾಕೆ ಇಷ್ಟು ಹೊಗಳ್ತಾರಂತ ಹೇಳಿದ್ರೆ ನಿಮ್ಗೆ ಅತಿಶಯೋಕ್ತಿ ಆಗ್ಲಾರದು. ಈಗ ಅವರು ಕೆಲವು ವಿಷಯಗಳನ್ನು ಹೇಳಿದ್ರು, ಸಮಾಜ ಸೇವೆ ಬಗ್ಗೆ ಬಹಳ ಕಷ್ಟಕರವಾದಂತಹ ಕೆಲಸ. ಹಾಗೆ ಯಶೋಧಕ್ಕಾಗ್ಲಿ ಎಲ್ರು ಒಬ್ಬೊಬ್ಬರು ಅವರವರ ಹಾದಿಯಲ್ಲಿ ಬಹಳ ಕಷ್ಟಪಟ್ಟು ಎತ್ತರಕ್ಕೆ ಏರಿದ್ದಾರೆ. ಸಾಧನೆ ಎನ್ನುವುದು ಅದು ಒಂದು ಕಾರಣ ಅಷ್ಟೇ. ನಾವು ಸಾಧಿಸಿದ್ದು ಏನಿಲ್ಲ, ಅದು ಅಲ್ಪ ಅಷ್ಟೇ. ಆದ್ರೆ ನಾವು ಮಾಡಿದ್ರಲ್ಲಿ ನಾವು ತೃಪ್ತಿಯನ್ನು ಹೊಂದಿದ್ದೇವೆ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ನಾವು ಮಾಡಿದ ಯಾವ ಸೇವೆ ಇರ್ಲಿ ಅದ್ರಲ್ಲಿ ನಾವು ಸಾಧನೆ ಅಂತ ಹೇಳುವುದಿಲ್ಲ, ನಾವು ಮಾಡಿದ ಸೇವೆಯಲ್ಲಿ ನಾವು ಸಂತೃಪ್ತ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ. ಏನ್ ಹೇಳಿದ್ರೆ ನಮ್ಗೆ ಕಷ್ಟ ಯಾಕೆ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೇನೆ. ನಾವು ಈಗ ವೀಣಾ ಹೇಳಿದ್ರು, ರಂಗಸ್ಥಳದಲ್ಲಿ ಹಾಸ್ಯವನ್ನು ಮಾಡ್ತಾಳೆ, ಮಹಿಷಾಸುರನಾಗ್ತಾಳೆ, ಶ್ರೀವೇಷ. ಹೌದು, ರಂಗದಲ್ಲಿ ಎಲ್ಲವನ್ನು ಮಾಡ್ತೇವೆ, ಎಲ್ಲವನ್ನು ಹೊರಡ್ತೇವೆ ನಾವು ಮಾಡ್ಲಿಕ್ಕೆ. ಆದ್ರೆ ಅವರು ಹೇಳಿದಾಗೆ ಮನೆಗೆ ಬಂದಾಗ ಇಲ್ಲಿ ಮಹಿಷಾಸುರ ಮಾಡಿ ಎಷ್ಟು ಆಯಾಸ ಆಗಿರ್ತದೆ ಗೊತ್ತಿಲ್ಲ. ಮನೆಗೆ ಹೊಕ್ಕಿದ ಕೂಡಲೇ ಊಟ ಹಾಕು, ನಮ್ಗೆ ಎಂತ ಮಕ್ಕಳಿಗೆ ತಿಂಡಿ ಕೊಡು, ನೀ ನಾಟಕ್ಕೆ ಹೋಗ್ತೀಯ ಅಂತ ಹೇಳ್ತಾರೆ. ಅದೆಲ್ಲವನ್ನು ಸಮಾಧಾನ ಚಿತ್ತವಾಗಿ ನಾವು ಸಹಿಸಿಕೊಂಡು ಬಂದ್ರೆ ನಮ್ಮ ಜೀವನದಲ್ಲಿ ನಾನು ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ. ಸತ್ಯವಾಗ್ಲೂ ಹೌದು, ಬೆಳಿಗ್ಗೆ ಎದ್ದುಕೊಂಡು ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಅಥವಾ ಯಾವ್ದಾದ್ರು ಯಕ್ಷಗಾನಕ್ಕೆ ಕಲಿಸ್ಲಿಕ್ಕೆ ಹೋಗ್ಬೇಕಾ, ಮನೆಯಲ್ಲಿ ಮಕ್ಕಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಎಲ್ಲವನ್ನು ತಯಾರಿಸಿ, ಗಂಡನಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ, ಮನೆ ಏನು ಕೆಲಸ ಉಂಟು, ಕೆಲವರು ಹೇಳ್ತಾರೆ ನರ್ಸ್ ಅವಳು, ಡಾಕ್ಟರ್ ಅವಳೇ, ವಕೀಲಳು, ಎಲ್ಲ ವಿಧವಾಗಿ ಹೆಣ್ಣನ್ನು ಹೋಲಿಸ್ತಾರೆ. ಸತ್ಯಕ್ಕೂ ಹೌದು, ಕಷ್ಟದ ಜೀವನ, ಇದೆಲ್ಲವನ್ನು ನಿಭಾಯಿಸ್ಬೇಕು. ಗಂಡಸರು ಹಾಗಲ್ಲ, ಬೆಳಿಗ್ಗೆ ಎದ್ರು ಪ್ಯಾಂಟ್ ಹಾಕಿ
ಹಾಕಿದ್ರು ತಿಂಡಿ ಹಾಕಿದ್ಯಾ, ಚಾ ಕೊಟ್ಟಿಯಾ, ಏನು ಕೊಟ್ಟಿಯಾ, ಅದು ಮಾಡಿದ್ಯಾ, ನನ್ಗೆ ಈಗ ಹೋಗ್ಬೇಕು, 8 ಗಂಟೆಗೆ ಮನೆ ಬಿಡ್ಬೇಕು, ಅಷ್ಟೊತ್ತಿಗೆ ಕೈಕಾಲು ನಾವು ಚಟಪಟ ಮಾಡ್ಬೇಕು. ಹಾಗಿರುವಾಗ ಹೆಣ್ಮಕ್ಳಿಗೆ ಕಷ್ಟ, ನಿಜಕ್ಕೂ ಕಷ್ಟದ ಜೀವನ. ಯಾಕಂದ್ರೆ ಅವ್ರಿಗೆ ಏನು ಕಷ್ಟ ಇಲ್ಲ, ಅವರು ಹೋಗ್ತಾರೆ ಅಲ್ಲಿ ಪಾಠ ಮಾಡ್ತಾರ ಅಥವಾ ಏನಾದ್ರೂ ಕೆಲಸ ಮಾಡಿಕೊಂಡು ಬರ್ತಾರೆ, ಏನಿಲ್ಲ, ಮನೆಗೆ ಬಂದ ಕೂಡಲೇ ಕೂತ್ಕೊಳ್ತಾರೆ, ಚಾ ಉಂಟ ತಿಂಡಿ ಉಂಟ ಅಷ್ಟೇ ಕೇಳ್ತಾರೆ ವಿನಃ ಯಾವ್ದು ಕೇಳುವುದಿಲ್ಲ. ಹಾಗಂತ ಪುರುಷರನ್ನು ದೂರಿದ್ದಲ್ಲ, ಅವರ ದೇವರು ಕೊಟ್ಟ ವರ ಅವರಿಗೆ. ಅದು ಅದು ಅವರ ಭಾಗ್ಯ ಅಂತ ಹೇಳ್ಬೇಕು. ಹಾಗಂತ ಕೆಲವರು, ಎಲ್ಲರಂತ ಹೇಳೋದಿಲ್ಲ, ಕೆಲವರ ಮನೆಯಲ್ಲಿ ಗಂಡಸರು ಹೆಂಗಸರಿಗೆ ತುಂಬಾ ಸಹಾಯ ಮಾಡುವವರು ಇದ್ದಾರೆ, ನಾನು ಕಣ್ಣಾರೆ ಕಂಡಿದ್ದೇನೆ. ಹೆಂಡತಿಗೆ ಬೇಕಾದಷ್ಟು ಉಪಕಾರವನ್ನು ಮಾಡುವಂತಹ ಗಂಡಸರು ಇದ್ದಾರೆ. ತಾಯಿಯನ್ನ, ಹೆಂಡತಿಯನ್ನ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ. ಅದೇ ಅವರು ಹೇಳಿದಾಗೆ ಹೆಣ್ಣಿನಲ್ಲಿ ಗಂಡಸಿನ ಭಾವನೆ ಇರ್ತದೆ, ಗಂಡಸರಲ್ಲಿ ಹೆಣ್ಣಿನ ಭಾವನೆ, ಹೆಣ್ಣುಗಳಲ್ಲಿ ಗಂಡಸಿನ ಭಾವನೆ ಇರ್ತದೆ. ಸಹಜವಾದದ್ದು, ಒಬ್ಬರವರವರ ಜೀವನಕ್ಕೆ ಅನ್ವಯವಾಗಿರ್ತದೆ. ಬಹುಶಃ ಇಲ್ಲಿ 5 ಮಂದಿಯನ್ನು ಗೌರವಿಸಿದ್ದಾರೆ. ನಾನು ತುಂಬಾ ಸಂತೋಷ ಪಡ್ತೇನೆ. ಯಾಕಂತ ಹೇಳಿದ್ರೆ, ನಾನು ಯಕ್ಷಗಾನವನ್ನು ಕಲಿಯುವಾಗ ನಿಜಕ್ಕೂ ಅಕ್ಕನವರು ಹೇಳಿದ ಹಾಗೆ ಹಳ್ಳಿಯಲ್ಲಿ ಕಲಿತವಳು ನಡೆದುಕೊಂಡು ಹೋಗುವಾಗ ಹೇಳ್ತದೆ, ಅಯ್ಯೋ ಮಗುಲು ಆಟ ನಲಿಪುನ್ಗೆ, ಆಂಜೋಕುಲ್ಲೆ ದಿಗಿಣ ಪಾಡುವರಿಗೆ ಅನ್ನುವಂತಹ ಅವಮಾನದ ಮಾತುಗಳನ್ನು ಕೇಳಿ ಕೇಳಿ ನಾವು ಅದನ್ನು ಯಾವುದನ್ನು ಕಿವಿಗೆ ಹಾಕೊಳ್ಳಿಲ್ಲ. ಯಾಕೆಂತ ಹೇಳಿದ್ರೆ, ನಮ್ಮ ಜೊತೆಗಾರರಿಗಿದ್ದವರು ನಮ್ಮ ಅಣ್ಣ ಮಾಧವ ಶೆಟ್ಟಿ, ಅಣ್ಣನ ಜೊತೆಗೆ ನಾವು 4 ತಂಗಿಯಂದ್ರು. ಆ ಗದ್ದೆಯಲ್ಲಿ ಬಿದ್ದುಕೊಂಡು ಎದ್ದುಕೊಂಡು ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತಿಲ್ಲ. ನಮ್ಗೆ ನಡ್ಕೊಂಡು ಬರ್ಲಿಕ್ಕೆ ತುಂಬಾ ದೂರ ಇತ್ತು. ಈಗಿನ ಮಕ್ಕಳಿಗೆ ಈ ಗಂಗಾಧರನಿದ್ದಾರೆ, ಮಕ್ಕಳನ್ನು ಕಾರಲ್ಲಿ ಹಿಡ್ಕೊಂಡು ಬರ್ತಾರೆ, ಹೇಳಿದ್ದು ನಾನು ಒಂದು ಉದಾಹರಣೆ. ಮಕ್ಕಳಿಗೆ ಸೌಲಭ್ಯ ಉಂಟು ಅಂತ ಎಲ್ಲ ತಂದೆ ತಾಯಿಗಳು ಅಷ್ಟು ಕ್ಯಾರ್ ಆಗಿ ಭರತನಾಟ್ಯವ ಅಥವಾ ನಾಟಕವ ಯಾವ ಕಲೆಗೆ ಮಕ್ಕಳಿಗೆ ಆಸಕ್ತಿ ಉಂಟು ಅದನ್ನ ಹೇಳಿಕೊಡ್ಲಿಕ್ಕೆ ಅಷ್ಟು ಸವಲತ್ತುಂಟು. ನಾವೆಲ್ಲ ಇರುವಾಗ ಇಲ್ಲ. ಎಷ್ಟು ಕಷ್ಟ, ಶಾಲೆಯಿಂದ ಬಂದು ಪ್ರಾಕ್ಟೀಸ್ ಮಾಡ್ತೇವೆ, ಅದರ ನಂತರ ನಮ್ಗೆ ನಿದ್ದೆ ಮಾಡ್ಲಿಕ್ಕಿಲ್ಲ, ಪುಸ್ತಕ ಬರೆಯೋದು ಓದುವಷ್ಟು ಸಮಯ ಇಲ್ಲ. ಆದ್ರೆ ನಾವು ಇಷ್ಟು ಬೆಳೆದಿದ್ದೇವೆ ಅಂತ ಹೇಳ್ಬೇಕಾದ್ರೆ, ಮುಖ್ಯವಾಗಿ ನಾನು ಹೈಸ್ಕೂಲಲ್ಲಿ ಇರುವಾಗ ಶಾಲೆಯ ಮಾಸ್ಟರ್ಗಳಲ್ಲಿ ಟೀಚರ್ ಆಗಿ, ತದನಂತರ ನಾನು ಗೋವಿಂದ ದಾಸ ಕಾಲೇಜಿಗೆ ಬಂದ ನಂತರ 90ರಲ್ಲಿ ಯಕ್ಷೋತ್ಸವ ಸ್ಪರ್ಧೆಯಲ್ಲಿ ಯಕ್ಷಗಾನದಲ್ಲಿ ಭಾಗವಹಿಸುವಾಗ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಯಕ್ಷಗಾನ ಕಲಾವಿದರಿದ್ದಾರ ಎಂಬ ಹಾಗೆ. ನಾವು 3 ಮಂದಿ ಅಕ್ಕ ತಂಗಿಯಂದ್ರು ಸೇರಿ ಮತ್ತೆ ಒಂದು 5-6 ಮಂದಿ ಸೇರಿ ಯಕ್ಷೋತ್ಸವ ಸ್ಪರ್ಧೆಗೆ ಹೋಗಿ ಬಹುಮಾನ ತಂದಾಗ ಹುಡುಗಿಯರು ಯಕ್ಷಗಾನ ಮಾಡಿದ್ರ ಅಂತ ಭಾವನೆ ತಿಳಿಯೇನಿಲ್ಲ. ಹಿಲ್ಡ ಮಿರಂಡ ಅವರು ಕ್ರಿಶ್ಚಿಯನ್ಸ್ ಪ್ರಿನ್ಸಿಪಾಲ್ ಆಗಿದ್ರು. ನೀವು ಹೋಗ್ತೀರಾ, ಆಯ್ತು, ಸಿಗ್ನೇಚರ್ ಆಗಿ ಕಳಿಸಿಕೊಟ್ಟಿದ್ದಾರೆ. ಆದ್ರೆ ಪ್ರಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ತಂಡವನ್ನು ಯಕ್ಷೋತ್ಸವದಲ್ಲಿ ಕಳುಹಿಸಿಕೊಟ್ಟು ಅಲ್ಲಿ ಬಹುಮಾನ ಪಡೆದಂತಹ ಕೀರ್ತಿ ನಮ್ಮ ಗೋವಿಂದದಾಸ್ ಕಾಲೇಜಿಗೆ. ಯಾಕೆ ಹೇಳಿದ್ರೆ, ನಾನು ಈ ಸಂಸ್ಥೆಯಲ್ಲಿ ಯಕ್ಷಗಾನ ಕಲಾವಿದೆ ಹೌದು, ನಾನು ವಿದ್ಯಾರ್ಥಿ, ನಾನು ತುಂಬಾ ಹೆಮ್ಮೆ ಪಡ್ತೇನೆ ಈ ಕಾಲೇಜಿಗೆ. ನನ್ನ ಸಂಬಂಧ ಇಲ್ಲಿಗೆ 90ರಿಂದ 2022ವರೆಗೆ ಇದ್ದೇನೆ ಅಂತ ಹೇಳಿದ್ರೆ ಅದು ನನ್ನ ಭಾಗ್ಯ. ನನಗೆ ಗೊತ್ತಿಲ್ಲ, ಅದು ನನಗೆ ಕಲೆಯಿಂದಾಗಿ ಬಂದಂತಹ ಭಾಗ್ಯ. ಯಕ್ಷಗಾನ ಕಲಾವಿದೆಯಾಗಿ ಇಂತಹ ಒಂದು ಸೌಭಾಗ್ಯವನ್ನು ಈ ಕಾಲೇಜಿನಲ್ಲಿ ನಾನು ಪಟ್ಟಿದ್ದೇನೆ. ತುಂಬಾ ಸನ್ಮಾನಗಳನ್ನು ಮಾಡಿದ್ರು, ಅದು ಇವತ್ತಿಗೂ ಸಹ ನನ್ನನ್ನು ಗುರುತಿಸಿದ್ರು. ನಾನು ಮಾಡಿದ ಸಾಧನೆ ಏನಿಲ್ಲ. ಮತ್ತೆ ಇಲ್ಲಿಯ ಸರ್ಗಳನ್ನು ನಾನು ತುಂಬಾ ಖುಷಿಯಿಂದ ಮೆಚ್ಚಿಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ, ಪೂರ್ಣಿಮಾ ಮಾಡಿದ್ದು ಏನಿಲ್ಲ, ಅಂದ್ರೆ ಪೂರ್ಣಿಮನನ್ನು ಬೆನ್ನು ತಟ್ಟಿ ಬನ್ನಿ ಮಾಡುವ ಹೋಗುವ. ನಿಮ್ಗೆ ನಾನ್ ಸತ್ಯ ಹೇಳ್ಬೇಕಾದ್ರೆ ಜೈನ್ ಸರ್ ಅನ್ನು ಎಣಿಸ್ತಾ ಇದ್ದೇನೆ, ಅವರಿಗೆ ಇಲ್ಲ. ಯಕ್ಷಗಾನಕ್ಕೆ ಹೋಗಿ ಬಂದು ಇಲ್ಲಿ ಪಾಠಗಳಿಗೆ ಹೀಗೆ ಮಾಡ್ತಾ ಇದ್ದೀನಿ. ರಮೇಶ್ ಕೂಡ ಸರ್ ಇದ್ದಾರೆ, ಅವರಿಗೂ ಗೊತ್ತುಂಟು. ನಾವು ಕಣ್ಣು ಕೂರ್ತಾ ಇದ್ದೆ ಲಾಸ್ಟಿಗೆ, ಏನು ಪೂರ್ಣಿಮಾ ಆಟಕ್ಕೆ ಹೋಗಿದ್ಯಾ? ಇಲ್ಲ, ಅವ್ರು ನೋಡ್ಸ್ ಕೊಡುವಾಗ ನನ್ಗೆ ನಿದ್ದೆ. ಆದ್ರೆ ಯಾಕೆ ಈ ಮಾತು ಹೇಳಿದ್ರೆ, ನಾನು ನಿದ್ದೆ ಮಾಡಿದ್ರು ಪರವಾಗಿಲ್ಲ, ನೀನು ಕಲಾವಿದೆಯಾಗಿ ಮುಂದುವರಿ ಎನ್ನುವಂತಹ ಅವರ ಒಂದು ಆಶೀರ್ವಾದ, ಪ್ರೋತ್ಸಾಹ ಇಲ್ಲದಿದ್ರೆ ನಾವು ಬೆಳಿಲಿಕ್ಕಿಲ್ಲ. ಅವ್ರು ಬೈತಿದ್ರೆ, ನೀನ್ ಆಟಕ್ಕೆ ಹೋಗ್ಬೇಡ, ಬಂದು ಮಲಗುದಂತ 2 ಬೈತು ಕ್ಲಾಸಿಂದ ಹೊರಗೆ ಆಗ್ತಿದ್ರೆ ನಾನು ಯಕ್ಷಗಾನ ಕಲಾವಿದೆ ಆಗ್ಲಿಕ್ಕೂ ಆಗ್ತಿರ್ಲಿಲ್ಲ, ಇಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡಿದ್ದು ಸಾಧನೆ ಅಲ್ಪ. ನಮ್ಮ ಹಿಂದೆ ಎಲ್ಲರ ಸಹಕಾರ ಪ್ರೋತ್ಸಾಹ ಇದೆ, ನನ್ನ ತಂದೆಯರಾಗಲಿ ಬಂಧು ಬಳಗದವರಾಗ್ಲಿ. ಅಷ್ಟು ಮಾತ್ರ. ಈಗ ನೀವೆಲ್ಲ ಮಕ್ಕಳಿದ್ದೀರಿ, ಯಾವ ಕ್ಷೇತ್ರದಲ್ಲಿ ಮುಂದುವರಿತೀರ ಗೊತ್ತಿಲ್ಲ. ನಮ್ಗೆ ಪ್ರೋತ್ಸಾಹ ಬೇಕು. ಅದಲ್ಲದೆ ಮದುವೆಯಾದ ನಂತರ ನಮ್ಮ ಅತ್ತೆ ಮನೆಯವರು ಸಹಕರಿಸದಿದ್ರೆ ಮತ್ತು ಬೆಳಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳಿದ್ದು, ಗಂಡಸರು ಬೇಕು, ಹೆಂಗಸರು ಬೇಕು, ಎಲ್ಲರೂ ಸರಿ ಸಮಾನರು. ಪುರುಷ ಪ್ರಧಾನವಾದ ಸಮಾಜದಲ್ಲಿ ಯಾರು ಹೆಣ್ಣು ಬೇರೆ ಗಂಡು ಬೇರೆ ಅಲ್ಲ, ಪ್ರಕೃತಿ ಪುರುಷ ಎರಡೂ ಒಂದೇ. ಹಾಗಾಗಿ ಇಂದು ನಾನು ಸನ್ಮಾನ ಸ್ವೀಕರಿಸಿದೆ. ಎಲ್ಲರನ್ನು ಈ ಹೊತ್ತು ನನ್ನನ್ನು ಸನ್ಮಾನಿಸಿದ್ದಾರಂತಲ್ಲ, ನಾನು
ನನ್ನನ್ನು ಸನ್ಮಾನಿಸಿದ್ದು ಎಲ್ರಿಗೂ ಸ್ಫೂರ್ತಿ ಆಗ್ಲಿ ಅಂತ, ಇನ್ನು ಮುಂದೆ ಬರ್ಲಿ ಮಕ್ಕಳು ಅಂತಹ ಕಲೆಯನ್ನು ಮೇಲೆ ತರಲಿ ಅನ್ನೋಗೆ ಸ್ಫೂರ್ತಿಯಾಗಿ, ಹಾಗಾಗಿ ನಿಮ್ಮ ಗೌರವವನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಶಂಕರನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸುಮತಿ ಅಮ್ಮನವರ ಆಶೀರ್ವಾದದ ಈ ಪುರಸ್ಕಾರ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರ ಹಾಗೂ ಎಲ್ಲ ಕಾಲೇಜಿನವರು ಸರ್ವರ ಸಮ್ಮುಖದಲ್ಲಿ ನಾನೊಂದು ಗೌರವವನ್ನು ಸ್ವೀಕರಿಸ್ತೇನೆ. ಇದೆಲ್ಲ ನಿಮ್ಮ ಪ್ರೀತಿಯ ದ್ಯೋತಕವಾಗಿ ಸ್ವೀಕರಿಸ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. Thank you, ma'am, for your sharing your experience. Now I request our principal, Professor P. Krishnamurthy, sir, to talk few words on this occasion. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತೆಲ್ಲ ಸ್ನೇಹಿತರೆ, ಬದುಕಿನಲ್ಲಿ ಶಿಕ್ಷಣವನ್ನು ಕೊಟ್ಟವರು ಸುಮತಿ ಅಮ್ಮ ಅನೇಕ ಮಹಿಳೆಯರಿಗೆ ಮಹಿಳಾ ಮಂಡಲವನ್ನು ಕುಳಾಯಲ್ಲಿ ಸ್ಥಾಪಿಸಿ ಅನೇಕ ಮಹಿಳೆಯರನ್ನು ಬದುಕಿನ ಮುನ್ನಡೆಗೆ ತಂದವರು ಸುಮತಿ ಅಮ್ಮ. ಆ ಸುಮತಿ ಫೌಂಡೇಶನ್ ಕುಳಾಯಿ ಸುರತ್ಕಲ್ ಮೂಲಕ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮತಿ ಅಮ್ಮನವರ ಜೊತೆಗೆ ಅವರ ಬೆಂಬಲಕ್ಕೆ ನಿಂತಿದ್ದಂಥವರು ಹಿರಿಯ ಶಿಕ್ಷಕರಾಗಿದ್ದಂಥ ಶ್ರೀ ಎಂ ಶಂಕರನಾರಾಯಣಯ್ಯ. ಅವ್ರ ಜೊತೆಗೆ ಯಾವ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಂಥವರು. ಅಂತ ಶ್ರೇಷ್ಠ ಶಿಕ್ಷಕ ಶ್ರೀ ಎಂ ಶಂಕರನಾರಾಯಣಯ್ಯ ಚಾರಿಟೇಬಲ್ ಟ್ರಸ್ಟ್ ಕುಳಾಯಿ, ಈ ಎರಡು ಸಂಸ್ಥೆಗಳಿಂದ ಒಂದೇ ಸಂಸ್ಥೆ, ಎರಡು ಹೆಸರಿನ ಒಂದು ಸಂಸ್ಥೆಯಾಗಿ ಅದು ರೂಪುಗೊಂಡಿದೆ. ಅವರ ಮಕ್ಕಳು ಮಾಡ್ತಾ ಇರುವಂಥ ಕಾರ್ಯ ತುಂಬ ಮುಖ್ಯವಾದದ್ದು. ಶ್ರೀ ರಮೇಶ್ ಸರ್ ಇರ್ಬೋದು, ನರೇಂದ್ರರ್ ಇರ್ಬೋದು, ಅಂಬರೀಷ್ ಇರ್ಬೋದು ಮತ್ತು ಉಳಿದ ಮಕ್ಕಳಿರ್ಬೋದು. ಇವರೆಲ್ಲ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿ ಈ ರೀತಿಯ ಒಂದು ಉತ್ತಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಎಂ ಶಂಕರನಾರಾಯಣಯ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸುಮತಿ ಫೌಂಡೇಶನ್ ಕುಳಾಯಿ ಸುರತ್ಕಲ್ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ನಮ್ಮ ಮುಂದೆ ಇಬ್ಬರು ಆದರ್ಶ ಪ್ರತಿನಿಧಿಗಳಂತ ನಾವು ಕರೀತಾ ಇದ್ದೇವೆ. ರಶ್ಮಿ SR ಮತ್ತು ವೀಣಾ ಟಿ ಶೆಟ್ಟಿ ಅವರಿದ್ದಾರೆ. ಈಗಾಗಲೇ ಬಂಟ್ವಾಳದಲ್ಲಿ ತಹಶೀಲ್ದಾರ್ ಆಗಿ ರಶ್ಮಿ SR ಅವರು ತುಂಬ ಪ್ರಖ್ಯಾತರಾಗಿದ್ದಾರೆ. ಅವರನ್ನು ಕಾಲೇಜಿಗೆ ಬರಮಾಡಿಕೊಳ್ಳಬೇಕು ಅನ್ನುವಂಥ ಅಭಿಲಾಷೆ ಇತ್ತು. ಅದಕ್ಕೆ ಇನ್ನೊಂದು ಕಾರಣ ಇದೆ. ಅವರ ತಾಯಿ ರಾಧಾ ಮೇಡಮ್ ಅವರು ನಮ್ಮ ವಿದ್ಯಾದಾಯಿನಿ ಪ್ರೌಢಶಾಲೆಯ ಕ್ಲರ್ಕ್ ಆಗಿ ಇದ್ದಂಥವರು. ದಯಸೂರ್ಣ ಮೇಡಮ್ ಈ ರೀತಿ ರಶ್ಮಿ ಮೇಡಮನ್ನು ಕರೆಯೋಣ ಅಂತಂದಾಗ ನಾವು ಸಂತೋಷದಿಂದ ಒಪ್ಪಿದ್ದೇವೆ. ರಶ್ಮಿ ಮೇಡಮ್ ಅವರು ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಮಾಡೆಲ್ ಆಗಿದ್ದಾರೆ ಅಂತ ಅಂದುಕೊಂಡಿದ್ದೇನೆ. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಆಗಿ ಯಾವುದೋ ಕಂಪನಿಯಲ್ಲಿ ಮುಳುಗಿ ಈ ಕಡೆಗೆ ಬರದ ಇರುವ ಪ್ರತಿಭಾವಂತರು ಅನೇಕರಿರುವಾಗ ನೀವು ದಿಟ್ಟತನದಿಂದ ಒಂದು ಜನ ಸೇವೆಯನ್ನು ಮಾಡುವಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಮೇಡಮ್. ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾರ್ಗದರ್ಶನ ಬೇಕು. ನಾವು ಅಭಿಲಾಷೆಯನ್ನು ಹೊಂದಿದ್ದೇವೆ, ನಮ್ಮ ವಿದ್ಯಾರ್ಥಿನಿಯರು ಅಧಿಕಾರಿಗಳಾಗಬೇಕು ಅನ್ನುವಂಥ ಒಂದು ಅಭಿಲಾಷೆ ನಮಗಿದೆ. ಅದಕ್ಕಾಗಿ ತರಬೇತಿಗಳನ್ನು ಕೊಡಬೇಕು ಅಂತಿದ್ದೇವೆ. ನೀವು ಬರಬೇಕು, ನಿಮ್ಮ ಭವಿಷ್ಯ ಉಜ್ವಲ ಆಗಲಿ, ಉನ್ನತ ಸ್ಥಾನಕ್ಕೇರಿ ಮತ್ತೆ ನಮ್ಮ ಕಾಲೇಜಿಗೆ ನೀವು ಸದಾ ಬರ್ತಾ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಮೇಡಮ್ ಅಂತ ಹೇಳೋದಿಲ್ಲ, ಅವರನ್ನು ಪ್ರೀತಿಯ ಅಕ್ಕ ವೀಣಕ್ಕ ಅವರು MRPL ಸಂಸ್ಥೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಜೊತೆ ಯಾವತ್ತೂ ಇರುವವರು. ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನದ ಮಾತುಗಳನ್ನು ಹೇಳಿದ್ದಾರೆ. ಮೇಡಮ್, ನಿಮಗೆ ನಮ್ಮ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಸ್ನೇಹದೀಪದ ತಪ್ಸಮ್ಮ ಇರ್ಬೋದು, ಆಮೇಲೆ ಸಿಂಥಿಯಾ ಕ್ಯಾಸ್ಟ್ರಿಯನ ಇರ್ಬೋದು, ಆಮೇಲೆ ನವಸಾಕ್ಷರೆಯಾಗಿ ನಿರಂತರ ಶಿಕ್ಷಣದ ಮೂಲಕ ಮುಂದಕ್ಕೆ ಬಂದಂಥ ಯಶೋಧ ಲೈಲಾ ಮೇಡಮ್ ಇರ್ಬೋದು. ನಿಮ್ಮ ಸೇವೆಯನ್ನು ನಾವು ಗುರುತಿಸ್ತೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾರ್ಗದರ್ಶನ ಬೇಕು. ನಿಮ್ಮ ಸಂಸ್ಥೆಗಳಿಗೆ ನಾವು ಬರ್ತೇವೆ. ಅವರಿಗೊಂದು ನಿಮ್ಮ ಸೇವೆಯನ್ನು ನೋಡೋ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೋರ್ತಾ ನಿಮ್ಮ ಮೂವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ವಿದ್ಯಾರ್ಥಿನಿ ರಶ್ಮಿ ಅಂಚನ್ ಅವರು ಈಗಾಗಲೇ
ರಾಷ್ಟ್ರ ಮಟ್ಟದ ಪೆರೇಡ್ ಇತ್ಯಾದಿಗಳಲ್ಲಿ ಭಾಗವಹಿಸಿದಂಥ ಕಲಾವಿದೆ. ಮೊನ್ನೆ ತಾನೇ ಅವರಿಗೆ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಅತ್ಯುತ್ತಮ NSS ಸ್ವಯಂ ಸೇವಕಿ ಅನ್ನುವಂಥ ಪ್ರಶಸ್ತಿ ಕೂಡ ಬಂದಿದೆ. ಜನವರಿ 3ರಂದು ಅದನ್ನು ಸ್ವೀಕರಿಸಿದ್ದಾರೆ. ಪ್ರಾಯಶಃ ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆಯ ಸುದ್ದಿಯನ್ನು ರಶ್ಮಿಯವರ ಮೂಲಕ ನಾವು ಕೇಳುವಂತಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಇನ್ನು ಪೂರ್ಣಿಮಾ ಅವರ ಬಗ್ಗೆ ಹೇಳುವುದಾದರೆ 1990ರ ವೇಳೆಯಲ್ಲಿ ಅವರು ಯಕ್ಷಗಾನದ ಕಲಾವಿದೆಯಾಗಿ ವಿದ್ಯಾರ್ಥಿನಿಯಾಗಿ ನಮ್ಮ ಕಾಲೇಜಿನ ಜೊತೆ ನಿಕಟ ಸಂಪರ್ಕಕ್ಕೆ ಬಂದವರು. ಆಮೇಲೆ 2003ರಲ್ಲಿ ಯಕ್ಷಗಾನ ಅಧ್ಯಯನ ಕೇಂದ್ರವನ್ನು ಮಾಡಿದಾಗ ನಿರ್ದೇಶಕಿಯಾಗಿ ಯಾರನ್ನ ಮಾಡೋದು ಅನ್ನುವಾಗ ನಾವು ತಕ್ಷಣಕ್ಕೆ ಪೂರ್ಣಿಮಾ ಅವರಲ್ಲಿ ಕೋರಿಕೊಂಡಾಗ ಅವರು ಒಪ್ಪಿಕೊಂಡ್ರು. ಪೂರ್ಣಿಮಾ ಶೆಟ್ಟಿ ಆಗಿದ್ದವರು ಈಗ ಪೂರ್ಣಿಮಾ ಯತಿಶ್ರೈ ಆಗಿದ್ದಾರೆ. ಯತಿಶ್ರೈ ಅವರು ಪೂರ್ಣಿಮಾ ಅವರಿಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಅವರು ನಿರ್ದೇಶಕಿಯಾಗಿ ಸೇವೆಯನ್ನು ನಮ್ಮ ಕಲಾಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಸೇವೆಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಾವು ಕೇಳಲೇಬೇಕಾದ ಒಂದು ಮಾತು ಡಾಕ್ಟರ್ ರಮೀಲಾ ಶೇಖರ್ ಅವರಿಂದ ಈಗ ಬರಲಿಕ್ಕಿದೆ. ಅವರ ಅನೇಕ ಅಭಿಮಾನಿಗಳು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಮೇಡಮ್, ನಿಮ್ಮ ಮಾತುಗಳನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ಕೇಳಿದಷ್ಟು ನಮಗೆ ಅದು ಒಂಥರ ಉತ್ತೇಜನವನ್ನು ಕೊಡುವಂಥದ್ದು. ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಾವು ಕಾತರದಿಂದಿದ್ದೇವೆ. ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಮಾರ್ಗದರ್ಶನ ನಮಗೆ ಸದಾ ಬೇಕು ಅಂತ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮ್ಮ NSSನ ಕೋಆರ್ಡಿನೇಟರ್ಸ್ ಅಕ್ಷತಾ ಮೇಡಮ್, ರವಿಕಲಾ ಮೇಡಮ್ ಮತ್ತು ಮಹಿಳಾ ವೇದಿಕೆಯ ದಯಾ ಸುವರ್ಣ ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ದುಡಿದಿದ್ದಾರೆ. ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಂಕರನಾರಾಯಣಯ್ಯ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸುಮತಿ ಫೌಂಡೇಶನ್ ಕೂಡ ಸುರತ್ಕಲ್ ಸರ್, ನಿಮ್ಮ ಮಾರ್ಗದರ್ಶನ ಸಹಕಾರ ನಮಗೆ ಯಾವತ್ತೂ ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನಮಸ್ಕಾರ. Thank you, sir. May I request Dr. Ramila Shekhar, ma'am, mental health professional, Manashanti, Mangalore, to give a presidential address for this occasion. Good evening, everybody. 2.5 ಗಂಟೆಯಿಂದ we have been hearing a lot about women. ಅಲ್ಲ, ವಿಮೆನ್ನಿನ ಶಕ್ತಿಯ ಬಗ್ಗೆ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ. ಇಲ್ಲಿ ಎಲ್ಲ 5 ಮಂದಿ ನಮಗೆ ವಿಮೆನ್ ಅಚೀವರ್ಸ್ ಅನ್ನು ನಾವು ನೋಡಿದ್ದೇವೆ. ಅವರಲ್ಲಿ ಇರುವ ಆ ಶಕ್ತಿಯನ್ನು, ಪವರನ್ನು ಅವ್ರು ಯೂಸ್ ಮಾಡಿ ಇವತ್ತು ಒಂದು ಮಟ್ಟಕ್ಕೆ ಅವರಿಗೆ ಅಚೀವ್ ಮಾಡಲಿಕ್ಕಾಗಿದೆ. ಹಾಗೂ ಇಲ್ಲಿ ನಮ್ಮ 2 ಚೀಫ್ ಗೆಸ್ಟ್ನವರ ಮಾತನ್ನು ಕೂಡ ನೀವು ಕೇಳಿದ್ದೀರಿ. ಸೊ ವೆನ್ ಐ ಆಮ್ ಜಸ್ಟ್ ಲುಕಿಂಗ್ ಎಟ್ ಇಟ್, ನನ್ಗೆ ಅನ್ನಿಸಿತು, ಇಸ್ ದೇರ್ ಎನಿಥಿಂಗ್ ಮೋರ್ ದಟ್ ಐ ಹ್ಯಾವ್ ಟು ಸ್ಪೀಕ್? ಬಿಕಾಸ್ ಐ ಥಿಂಕ್ ಎವ್ರಿಥಿಂಗ್ ಹ್ಯಾಸ್ ಬೀನ್ ಡೆಲ್ಟ್. ಬಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಎವ್ರಿಥಿಂಗ್, okay, especially because I see students here. Students ಇರೋದರಿಂದ ಇದನ್ನು just 5 minutes I just want to give a small message to the students, especially to women students. Not because it's a Women's Day. Because for me, I always keep telling, even today morning when I went for a program, I just mentioned one thing, saying that for me, Women's Day is every day. Because I think no house can continue without a woman. Nothing can go on without a woman. So I think the whole thing, revolves around a woman. So it's up to you to bring out that. ಆದರೆ ನಾನು ಯಾಕೆ ನಿಮ್ಮ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರೆ, ಡೈಲಿ ವಾಟ್ ಐ ಸಿ ಇನ್ ಮೈ ಕ್ಲಿನಿಕಲ್ ಪ್ರಾಕ್ಟಿಸ್. ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಯು 2 examples. And from there, just pick up 5 points from what everybody has said and put it in front of you. And I want your students to go home and just think about it. This is a young girl who came to me, who is a professional course agide avuldu.
ಸೊ ಪ್ರೊಫೆಷನಲ್ ಕೋರ್ಸ್ ಆಗಿದ ತಕ್ಷಣ ನ್ಯಾಚುರಲಿ ಇಟ್ ಈಸ್ ಫಾರ್ ಪೇರೆಂಟ್ಸ್ to think of getting her married. And there is every day there is a conflict in the house. ಮನೆಯಲ್ಲಿ ನಾನು ಆಗೋದಿಲ್ಲ, ತಂದೆ ತಾಯಿ ಅಳುವುದು ಎಲ್ಲ. ಸೊ ಒಂದು ದಿವಸ ಅವ್ರು ತಂದು ಅವಳನ್ನು ನನ್ನ ಮುಂದೆ ಕೂರಿಸಿ ಅವ್ರು ಹೇಳಿದ್ದಿಷ್ಟೇ, ಮೇಡಮ್ ಅಲ್ಲಿ ಪಂಡಿನಕ್ಕೇನು ಜಲಾಲೆ ಕೊಂತೆ ಅರ್ಥ ಮನ್ಪಾಲೆ ಅಂತ ಹೇಳಿ. ಸೊ ಐ ಜಸ್ಟ್ ಸ್ಟಾರ್ಟೆಡ್ my dialogue with the child, I mean the girl. She's a 27-year-old girl. And the only thing she asked me, something very different from all what they have spoken that I'm going to speak, because I want you all to remember this. The only thing she asked me is, tell me ma'am, how am I supposed to even think of building a relationship with a man? Because I dread even going near a man. So I just asked her to tell me what happened. And she went back to, I told you she's a 27-year-old lady today, working as a professional. She went back to her story when she was 2nd standard. She said, ma'am, when I was in the 2nd standard, I was being taken every day from home to school by one particular auto rickshaw driver. He used to give me a lot of importance. I was the one whom he picked out every day and gave me lollipops. I think the present children don't know, students don't know what is lollipop, because you know only the, Pabba's ice cream and Ideal ice cream. But that time lollipop was very great. He said he gave me lollipops, and I thought that I am the privileged one. I never knew what was happening to me. It's only when I was in the 7th standard I realized that something was happening. What happened was bad. And this went on till the child was in the 7th standard. What am I talking to you all about? That particular man whom the parents trusted so much was actually abusing this child. Every day the child was being taken to his house. When she said, today I realized, ma'am, that he had a daughter of my own age. He used to go and drop that daughter in our own rickshaw to a tuition class, and then he used to take me home, and I didn't know what he was doing. And then when I reached the 7th standard, I knew something was happening, which is not to be happening. I went and told my mother. And what did my mother do? She just picked up the phone. She called the man and she said, Naaleinda nin barudu beda. What did the father do? He took the girl, he took this rickshaw driver's address, went there, naalku badru bandru. And they told me, forget about this. Is it so easy? I'm giving you one instance, students. This is something that is happening every day in so many places. Why am I talking to you about it? Because I think a lot of things about how you should bring out your potentials, how you should develop yourself was told. I have something more to tell you. I want to tell you all to start talking about yourself. Because being a mental health professional, I'm getting these cases almost every day. And when I asked her, why didn't you take help? ಯಾಕೆ ನೀನು ಯಾರ ಹತ್ರನೂ ಹೇಗೆ ಹೇಳಿಲ್ಲ? ನಾನು ಅಮ್ಮನ ಹತ್ರ ಹೇಳಿದಾಗನೇ ನನಗೆ ಅರ್ಥ ಆಗದ ಅಮ್ಮನಿಗತ್ರ ಇರುವಾಗ ನಾನು ಯಾರ ಹತ್ರ ಬೇರೆ ಹತ್ರ ಹೋಗಿ ಹೇಳಿ ಅಮ್ಮ? ನಾನು ಯಾರ ಹತ್ರ ಹೋದ್ರೆ ನನಗೆ ಅರ್ಥ ಆಗ್ತದೆ? This is one case. Another case I'm going to give you. Just to give you 2 instances, and I'm going to leave the question to you. I'm not going to give you an answer. This is maybe a 40-year-old lady who was sent to a clinic by a surgeon. He just rang me up and said, Ramila, I'm sending you somebody. Please talk to that lady. She needs your help. I said, sir, can you tell me something? He said, no, I'm not telling you anything. You decide for it. I don't want to
bias you anta heli. And that's where I said, okay, the lady came and she was very unhappy that she was coming to my clinic. Yakandre ನಿಮ್ಗೆ ಗೊತ್ತಿದೆ, ಮೆಂಟಲ್ ಹೆಲ್ತ್, ಸೈಕಾಲಜಿ, ಸೈಕ್ಯಾಟ್ರಿ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ 2022 ಅಲ್ಲಿ ಕೂಡ there is stigma. Even today in 2022 I have patients coming to me and asking, madam ನನಗೆ 8 ಗಂಟೆ ನಂತರ ಬರ್ಬೋದಾ, ಯಾಕಂದ್ರೆ ಅಲ್ಲಿ ಮೇಲೆ ನಿಮ್ಮ ಕ್ಲಿನಿಕ್ಕಿನ ಮೇಲೆ ಅಂಗಡಿ ಅವರಿಗೆ ನನ್ನದು ಗುರ್ತ ಇದೆ, ಅವ್ರು ನಾನು ನಿಮ್ಮ ಹತ್ರ ಬರೋದು ನೋಡ್ಲಿಕ್ಕೆ ಬೇಡ ಅಂತ ಹೇಳಿ. ಸೊ that's the stigma level. So she was not at all happy. She said, ನನಗೆ ಬರ್ಲಿಕ್ಕೆ ಬೇಡ, I don't know why doctor sent to you at all. See, I don't have time ಅಂತ ಟಪ 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 ಟಪಟ ಅಂತ ಮಾಡ್ತಾ ಹೋದ್ರು. I just listened to her for 5 minutes. I said, it's okay. It's not only patients who come to my house, come to my clinic. My friends also come to my clinic. So if anybody asks you, you can just say that you are my friend. I have no problems. I have no problems at all. But then I just said, you went to doctor for a sutures here, alva? What was the reason anta? Oh, ಅದೇನು ಗೊತ್ತಾ, ನಾನೊಂದು ಹೊಸ ಮನೆ ಕಟ್ಟಿದ್ದು, ದ ಬಾತ್ರೂಮ್ ವಾಸ್ ವೆರಿ ನ್ಯೂ, ಟೈಲ್ಸ್ ವೆ ವೆರಿ ನ್ಯೂ, ಅದು ಹೀಗೆ ಹೋಗುವಾಗ ನಾನು ಜಾರಿ ಬಿದ್ದದ್ದು ಅಂತ ಹೇಳಿ. ಬಟ್ ಡಾಕ್ಟರ್ had already told me this is the 4th time that he's putting sutures on somewhere in her body. That is why he had a question mark. And I knew if I asked straight saying that, is there anything happening in the house, the lady won't talk. So I just started asking simple questions. ಅಲ್ಲಿ ಎಲ್ಲೋ ಒಂದು ವರ್ಡ್ ಬಂತು, ಮಾತಾಡುವಾಗ ನಾವು ಸಂಭಾಷಣೆ ಮಾಡುವಾಗ ಎಲ್ಲೋ ಒಂದು ವರ್ಡ್ ಬಂತು, ವಾಸ್ತು ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ತಕೊಂಡೆ, ನನಗೆ ಹೆಚ್ಚು ವಾಸ್ತುವಿನ ಬಗ್ಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಟುಕ್ ಇಟ್ ಆಫ್ ಅಂಡ್ ಐ ಜಸ್ಟ್ ಆಸ್ಟ್, ಓಕೆ ನೀವು ವಾಸ್ತು ಪ್ರಕಾರ ಮನೆ ಮಾಡಿದ್ದೀರಾ, ಹಾಗಾದ್ರೆ ಎಲ್ಲಿ ಬೆಡ್ರೂಮ್ ಮಾಡಿದ್ದೀರಿ, ಎಲ್ಲಿ ಬಾತ್ರೂಮ್ ಮಾಡಿದ್ದೀರಿ ಅಂತ ಕೇಳ್ತಾ ಇರುವಾಗ, ಹೌದು ನಮ್ಮ ಮಾಸ್ಟರ್ ಬೆಡ್ರೂಮ್ ಹೀಗಿದೆ, ನಮ್ಮ ಬಾತ್ರೂಮ್ ಹೀಗಿದೆ, ನಾನು ರೈಟ್ ಸೈಡಲ್ಲಿ ನನ್ನ ಕಮೋಡ್ ಇದೆ, ಲೆಫ್ಟ್ ಸೈಡಲ್ಲಿ ನನ್ನ ವಾಶ್ ಬೇಸನ್ ಇದೆ ಅಂತೇಳಿ. ಐ ಜಸ್ಟ್ ಸ್ಟಾಪ್ಡ್ ಫಾರ್ 2 minutes. ಐ ಸೆಡ್, ಕ್ಯಾನ್ ಐ ಆಸ್ಕ್ ಯು ಅ ಕ್ವೆಶ್ಚನ್? ನೀವು ಹೇಳಿದ್ದು ಬಾತ್ರೂಮಲ್ಲಿ ಜಾರಿ ಬಿದ್ದು ಆ ವಾಶ್ ಬೇಸನ್ ನಿಮಗೆ ಚಿನ್ನಲ್ಲಿ ತಾಗಿ ನಿಮಗೆ ಸೂಚಸ್ ಹಾಕಿದ್ದು, ಬಟ್ ನೀವು ಹೇಳುವ ಪ್ರಕಾರ ಐ ಆಮ್ ನಾಟ್ ಅ CID. It's just common sense. And maybe my 25 years of experience as a mental health professional. ನೀವು ಹೇಳುವ ಪ್ರಕಾರ ನಮಗೆ ಅನ್ನಿಸ್ತದೆ, the wash basin is on the left hand side. How did it hurt you on the right hand side? ಅಷ್ಟೇ ಕೇಳಿದ್ದು. And there the woman's restrictions, ಅವಳು ಹಾಕಿದ ಅಡ್ಡಾಚನೆ ಅಲ್ಲಿ ಬಿತ್ತು ಹೋಯ್ತು. And then she started telling me what is actually happening. She said, I didn't want to tell this to anybody. I can't tell it also because we are a very, very prominent family in this particular place. They are not from Mangalore. And if anybody comes to know, ನಮ್ಮ ಫ್ಯಾಮಿಲಿದು ಮರ್ಯಾದೆ ಹೋಗ್ತದೆ. ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, the man is a very nice man. He gives everything to her, but anger level is very high. He is very particular about what is where. So avattu, just to cut the story short, avattu ಏನಾಯ್ತು ಅಂತ ಹೇಳಿದ್ರೆ, ಅವರ ಆ ಶೇವಿಂಗ್ ಸೆಟ್ ಇಡುವ ಗ್ಲಾಸ್, instead of being on the right side of the washing basin, it was on the left side of the washing basin. He lost his temper, and all that he does every day is he just caught a head and banged it to the wash basin. Why am I giving? I'm not frightening you girls. My intention is not to frighten you at all, but I'm just going one step further to say, this child, I'll call her something, maybe C and this woman are not the only two people. There are many, many girls like this. There are many, many women like this. Why are we tolerating? I know Veena madam talked about role change. And along with role change, I think Purnima madam sa ಮಾತಾಡಿದ್ರು, ತಾಳ್ಮೆ ಇರಬೇಕು ಅಂತ ಹೇಳಿ. ಹೌದು, ತಾಳ್ಮೆ ಈಗ ಕಡಿಮೆ ಆಗ್ತಾ ಇದೆ. ನಾನು ಯಾವಾಗಲೂ ಹೇಳ್ತೇನೆ,
ನನ್ನ ಮಕ್ಕಳ ಹತ್ರ, ನನ್ನ ಮಕ್ಕಳು ಅಂತ ಹೇಳಿದರೆ ನನ್ನ ಕ್ಲಿನಿಕ್ಕಿಗೆ ಬರುವ ಮಕ್ಕಳ ಹತ್ರ. ನೀವು ಮಾಲಿಗೆ ಹೋಗ್ತೀರಲ್ಲ, ಯಾವುದಾದ್ರೆ ಮಾಲಲ್ಲಿ ನಿಮಗೆ ತಾಳ್ಮೆ ಸಿಕ್ಕಿದ್ರೆ ಬಂದು ನನ್ನ ಹತ್ರ ಹೇಳಿ, ನಾನು ತೆಗೆದು ನನ್ನ ಕಬರ್ಡಲ್ಲಿ ಇಟ್ಕೊಳ್ತೇನೆ ಒಬ್ಬೊಬ್ಬರಿಗೆ ಕೊಡಲಿಕ್ಕೆ ಅಂತೇಳಿ. ತಾಳ್ಮೆ ಈಗ ಕಡಿಮೆ ಆಗ್ತಾ ಇದೆ, ತಾಳ್ಮೆ ಇರಬೇಕು. ಆದರೆ ಯಾವಾಗ, ಎಷ್ಟರ ಮಟ್ಟಕ್ಕೆ ತಾಳ್ಮೆ ಇರಬೇಕು? Should we bottle up everything? Because this is one thing that has been taught for us from small. Something that has been ingrained in us. Because ನಮ್ಮ ಆ ಕಲ್ಚರಲ್ ಸೋಷಿಯಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, ವಿ ಹ್ಯಾವ್ ಸ್ಟೀರಿಯೋಟೈಪ್ ಸೇಯಿಂಗ್ ವಿಮೆನ್ ಹ್ಯಾವ್ ಟು ಬಿ ಲೈಕ್ ದಿಸ್, ಮೆನ್ ಹ್ಯಾವ್ ಟು ಬಿ ಲೈಕ್ ದಿಸ್. ಬೋತ್ ಹ್ಯಾಸ್ ಇಟ್ಸ್ disadvantages. Now I'm not talking of only disadvantage for women. But because it is, I'm seeing women students, I'm talking about it. We have a disadvantage because right from the beginning it has been told, you are not supposed to tell what you are going through. You are supposed to bear quietly. So most 60% of our cases that we get are because they are swallowing and swallowing and swallowing, and they are bottling up things. Now, I think all of them have told you, seek your potentials. Nimma potentials annu horage tanni anta heli. I think Madam Rashmi also told you that, saying that, choose your own career anta heli. This is another very important aspect that I'm getting every day. They go for a career, then they find out that they are not for it, and then they change it. It's okay if they are able to change. Sometimes they alliye korattare adu. ಅದು ಏನಾಗ್ತದೆ ಅಂತ ಹೇಳಿದ್ರೆ, ಮಾನಸಿಕವಾಗಿ ತೊಂದರೆಗಳು ದೈಹಿಕವಾಗಿ ಹೊರ ಬರ್ತದೆ. So that is why I want you all only to tell, apart from what everybody takes, I want you all to do two things for me. Students, when you are upset, students, when you are not happy, don't bottle up things. Because when you bottle it up, it is exactly what happens when you break the goli soda. I don't know whether students know what is goli soda. I think all the seniors here will be knowing what is goli soda. We used to love, hitting that goli soda and seeing the gas coming out. ಆದರೆ ಅದೇ ಥರ ನಮ್ಮ ಮನಸ್ಸು ಕೂಡ ಆಗ್ತದೆ. ಯಾಕಂದರೆ ಅಷ್ಟು ಬಾಟಲ್ ಅಪ್ ಮಾಡಿ ಇಟ್ಟಿದ್ದೇವೆ. ಒಂದು ಸಲ ಅದು ಹೊರಗೆ ಬರಲೇಬೇಕು. ಬರುವಾಗ ಇಟ್ ಕಮ್ಸ್ ಔಟ್ ವಿತ್ ಫುಲ್ ಫೋರ್ಸ್. ಆ್ಯಂಡ್ ವಾಟ್ ಈಸ್ ದ ಫೋರ್ಸ್ ದಟ್ ಯು ಸಿ? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಫಿಸಿಕಲ್ ಇಲ್ನೆಸ್, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಸೈಕಲಾಜಿಕಲ್ ಇಲ್ನೆಸ್. Lot of physical illnesses that we are getting, which has no biological reasons. Headache, stomachache, eye pain. I send them to all the doctors and I say, rule out physiological aspect and come back to me. I don't want to be the cause for some other issues. And they come back with a clean chit saying, ma'am, we are sure there is no physical factors. Then I start my therapy. And what is the therapy? Nothing. Honestly, I don't need to be there. Yes, yesterday I spoke to a group of teachers and I told them, I don't think every child who's coming to me in the clinic needs me. They need a listening ear. So find the listening ear, students. Find the listening ear. It could be your mother. And I always tell this to my students when I meet them in programs. I said, your mother is your best friend. ಸ್ವಲ್ಪ ಕ್ವೆಶನ್ ಮಾರ್ಕ್ ನೋಡ್ತಾ ಇದ್ದೇನೆ ಅಲ್ಲಿ. ಅಮ್ಮ ಹೇಗೆ ಬೆಸ್ಟ್ ಫ್ರೆಂಡ್ ಆಗುದು? ಅವಳಷ್ಟು ಕಿರಿಕಿರಿ ಯಾರು ಇಲ್ಲ ಅಲ್ಲ, ಅವಳು ಇಡೀ ದಿನ ಕಿರಿಕಿರಿ ಮಾಡ್ತಾಳೆ. ಹೌದು, ಕಿರಿಕಿರಿ ಮಾಡೋದು ಅಮ್ಮನ ಅಭ್ಯಾಸ, ಹೌದು. ಆದರೆ ಕೂಡ ಸಮಸ್ಯೆ ಬರುವಾಗ ಮಕ್ಕಳಿಗೆ ಅಮ್ಮನಷ್ಟು ಕೊರಗುವವರು ಯಾರಿಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಗೋ ಅಂಡ್ ಟೆಲ್ ಹರ್. ಸ್ಪೀಕ್ ಟು ಯೋರ್ ಟೀಚರ್ಸ್. Speak to your teachers. Maybe initially they'll scold you. It's okay. But bring it out. And if you're not able to find anybody, then contact somebody. And I am happy to say that in Dakshina Kannada, we have good number of mental health professionals. We have very good psychiatrists who are not only physiological, they do a lot of therapy. ಯಾಕಂದ್ರೆ ಇಲ್ಲಿ ನಮ್ಗೆ ಒಂದು ತಪ್ಪು ಭಾವನೆ ಇದೆ. ಏನಂತ ಹೇಳಿದ್ರೆ, ನಮ್ಗೆ ಪ್ರಾಬ್ಲಮ್ಸ್ ಇದ್ದು ನಾವು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಹತ್ರ ಹೋದ್ರೆ ಅವ್ರು ಮೆಡಿಸಿನ್ ಹಾಕ್ತಾರೆ. ಇಲ್ಲ, ಅಟ್ ಲೀಸ್ಟ್ ಯುಲ್ ಹ್ಯಾವ್ ಅ ಲಿಸನಿಂಗ್ ಇಯರ್. ಆ್ಯಂಡ್
Take social support. A samajika support is very important. Have lot of friends. I know now each of y'all have more than 200 friends. Elli? FB friends. FB ಫ್ರೆಂಡ್ಸ್. ನನ್ನ ಸ್ಟೂಡೆಂಟ್ಸ್ ಯಾವಾಗಲೂ ಇರ್ತಾರೆ, ಎಷ್ಟು ಫ್ರೆಂಡ್ಸ್ ಇದ್ದಾರೆ ಮ್ಯಾಮ್? ಐ ಹ್ಯಾವ್ ಅಬೌಟ್ 200 ಫ್ರೆಂಡ್ಸ್ ಅಂತ ಹುಡುಗಿಯರು. ಯಾರದು? FB ಫ್ರೆಂಡ್ಸ್. ನಾನು ಒಂದೇ ಕೇಳೋದು ನಿಮ್ಮತ್ತು, ಆ FB ಫ್ರೆಂಡ್ಸ್ ಎಷ್ಟು ಮಟ್ಟಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನೀವು ನಾಳೆ ಬಿದ್ರೆ ಬರ್ತಾರೆ? Have one friend like that. That's a social support for me. And if you have that social support, automatically you'll feel relieved. Now, for example, if I go on keeping books in this hand, the hand is going to pain. Woman's mind is not something that can go on taking that burden. So reduce the burden by sharing. That is all that I have to tell you, students. Talk it out. Talk it out to your friends, talk it out to your family, talk it out to your teachers, talk out to mental health. Take support from mental health professionals. Don't become that, the burden stock. ಈಗ ಮಂಗಳೂರಲ್ಲಿ ನಮಗೆ ಇವನ್ ಅದರ್ ಪ್ಲೇಸಸ್ ನಮಗೆ ಫ್ರೈಡೇ ಇಸ್ ಸಪೋಸ್ ಟು ಬಿ ದ ಡೇ ಗಾರ್ಬೇಜ್ ನಾವು ಹೊರಗೋಗಿ ಇಡ್ತೇವೆ, ಡ್ರೈ ಗಾರ್ಬೇಜ್ ಹೊರಗಿಡ್ತೇವೆ. ಎವ್ರಿ ಡೇ ಗಾರ್ಬೇಜ್ ಹೊರಗಿಡ್ತಾರೆ. ಇಡ್ತಾರಾ ನಿಮ್ಮ ತಾಯಿಯಂದಿರು? ಇಡದಿದ್ರೆ ಏನಾಗ್ತದೆ? ಇಡದಿದ್ರೆ ಕಿಚನ್ ಇದು ಗಾರ್ಬೇಜ್ ಹೊರಗೆ ಇಡದಿದ್ರೆ ಏನಾಗ್ತದೆ? ಸ್ಮೆಲ್ ಬರ್ತದೆ, ಸ್ಟಿಂಕ್ ಆಗ್ತದೆ. ಜಸ್ಟ್ ಆಲೋಚನೆ ಮಾಡಿ, ನಿಮ್ಮ ಗಾರ್ಬೇಜ್ ಅನ್ನು ಎಷ್ಟು ದಿವಸದಿಂದ ಇಟ್ಕೊಂಡಿದ್ದೀರಾ? ಸ್ಟಿಂಕ್ ಬರದೇ ಇರ್ತದ? ಯಾವ ತರ ಸ್ಟಿಂಕ್? ಇಲ್ಲ, ನೀವು ಚಂದ ಪರ್ಫ್ಯೂಮ್ ಹಾಕಿ ನೀವು ಬರ್ಬೋದು, ಸೊ ಯು ವಿಲ್ ಹ್ಯಾವ್ ಫ್ಯಾಂಟಾಸ್ಟಿಕ್ ಸ್ಮೆಲ್, ಬಟ್ ದ ಸ್ಟಿಂಕ್ ಈಸ್ ವಿದಿನ್ ಯು. So students, just today on Women's Day, I just want to tell all my women students, sit down for 5 minutes every day and give yourself that 5-minute time. Sit and feel nice about yourself. Feel nice about yourself. No, we are very, very uncomfortable, and something that I have seen continuously in my life all through is, ಮಹಿಳೆಯರಿಗೆ ಕಾಂಪ್ಲಿಮೆಂಟ್ ಕೊಡಿ, ಏನ್ ಹೇಳ್ತಾರೆ? ಹೇ, ಯು ಆರ್ ಲುಕಿಂಗ್ ವೆರಿ ನೈಸ್. ಏನ್ ಹೇಳ್ತೇವೆ? ಇಮ್ಮಿಡಿಯೇಟ್ಲಿ ನಾವು ನೋಡು, ಓ ನಾನು ಅದು ಅಲ್ಲಿಂದ ತಕೊಂಡದ್ದು. ಯಾರು ಕೇಳಿದ್ರು ನಿಮ್ಮ ಹತ್ರ ನೀವು ಎಲ್ಲಿಂದ ಡ್ರೆಸ್ ತಕೊಂಡದ್ದು? ನಾನು ಹೇಳಿದ್ದು ನೀವು ಚೆನ್ನಾಗಿ ಕಾಣ್ತೀರಂತ. ವಿ ಕಾಂಟ್ ಟೇಕ್ ಕಾಂಪ್ಲಿಮೆಂಟ್ಸ್. Even the same with people, when you say that you are doing a good job, you have got a good job, or when we are saying you are doing something nice, ನಮ್ಮ ಮಹಿಳೆಯರಲ್ಲಿ ಹೆಚ್ಚಾಗಿ ನಾನು ಕಾಣೋದು ಅಂತ ಹೇಳಿದ್ರೆ, ಆ ಸಕ್ಸಸ್ ಅನ್ನು ನಾವು ಬೇರೆಯವರಿಗೆ ಕೊಡ್ತೇವೆ. ಐ ಆಮ್ ಹ್ಯಾಪಿ ದಟ್ ವಿ ಆರ್ ಏಬಲ್ ಟು ರೆಕಗ್ನೈಸ್ ಪೀಪಲ್ ಇನ್ ಅವರ್ ಲೈಫ್ಸ್. ಐ ಆಮ್ ವೆರಿ ಹ್ಯಾಪಿ, ಬಟ್ ಆಲ್ಸೋ ಟೇಕ್ ಅ ಲಿಟಲ್ ಆಫ್ ದ್ಯಾಟ್. ಓ, ಅದೇನ್ ಗೊತ್ತಾ, ನನ್ನ ಲಕ್, ಆದ್ರಿಂದ ನನಗೆ ಒಳ್ಳೆ ಕೆಲಸ ಸಿಕ್ಕಿತು. ಲಕ್ ಹೌದು, ಆದ್ರೆ ಲಕ್ಕಿನ ಜೊತೆ ನೀವು ಪ್ರಯತ್ನ ಮಾಡಿದ್ದೀರಿ, ಆ ಪ್ರಯತ್ನವನ್ನು ಕಂಡು ಹಿಡಿಯಲ್ವಾ? ರೆಕಗ್ನೈಸ್ ದ್ಯಾಟ್, ಸ್ಟೂಡೆಂಟ್. ಸೊ ಸಿಟ್ ಫಾರ್ 5 minutes today. Recognize all the nice things about yourself. Sit for 5 minutes today. One more 5 minutes. Recognize the not so nice things that are there in your head. Something that happened when you were in the 2nd standard. Something that happened when you were in the 10th standard. Bring it out. And believe me, if you do it, today you will sleep with a smile on your face. ನನ್ನ ಫ್ರೆಂಡ್ಸಿಗೆ, ಅಲ್ಲಿ ಇರುವ ಎಲ್ಲ ಫ್ರೆಂಡ್ಸಿಗೆ, ಯು ಆರ್ ವೆರಿ ವೆರಿ ಗುಡ್ ಇನ್ ಟೇಕಿಂಗ್ ಸೆಲ್ಫೀಸ್ ಅಲ್ವಾ? ಎಲ್ಲಿ ಹೋದ್ರೆ ಸಹ, ಅಲ್ಲಿ ಗೇಟ್ ಹತ್ರ ಸಹ, ಯಾಕಂದ್ರೆ ನಾನು ಈ ಕಡೆ ಹೋಗ್ತಾ ಇರ್ತೇನೆ, ಅಟ್ಲೀಸ್ಟ್ ಟ್ವೈಸ್ ಅ ಮಂತ್ ಐ ಗೋ, ಬಿಕಾಸ್ ಐ ಗೋ ಟು Surathkal NITK. ಸೊ ವೆನ್ ಐ ಗೋ, ಸಮಟೈಮ್ಸ್ ಐ ಸಿ ಇವನ್ ಇನ್ ದ ಮಿಡಲ್ ಆಫ್ ದ ರೋಡ್, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತು ಹೀಗೆ ಮಾಡ್ತಾರೆ. ಐ ಸೆಡ್, ಓ ಗಾಡ್, ಸೊ ಯು ವೆರಿ ಗುಡ್. ಸೊ ನಿಮ್ಗೆ ಸೆಲ್ಫಿ ರಾತ್ರಿ ನಿದ್ದೆ ಮಾಡುವಾಗ ತೆಗಿಲಿಕ್ಕೆ ಆಗೋದಿಲ್ಲ. Tell somebody to take a photo of yours when you're sleeping. And this is something that I have done. 40% of us have a frown when we are sleeping, and especially women. ಹೀಗೆ ಮಾಡಿಕೊಂಡು ನಿದ್ದೆ ಮಾಡ್ತೇವೆ. ಯಾಕೆ?
ಆದದೆಲ್ಲ ಆಲೋಚನೆ ಮಾಡಿ, ಅಯ್ಯೋ ಹೀಗೆ ಮಾಡಿದ್ರಲ್ಲ, ಹಾಗೆ ಮಾಡಿದ್ರಲ್ಲ ಅಂತ ಹೇಳಿ ಆಲೋಚನೆ ಮಾಡಿ 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 ನಾವು ಮಲಗ್ತೇವೆ. ಸೊ ಅದೇ ನಮ್ಮ ಅನ್ಕಾನ್ಷಿಯಸ್ ಅಲ್ಲಿ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಏಳುವಾಗ ಇಷ್ಟು ದೊಡ್ಡ ಮುಖ, ಕೋಪ ಅಲ್ಲಿ ಮುಟ್ಟಿದ ತಕ್ಷಣ ಅದು ವ್ಯಾಲ್ಕೆನೋ ತರ ಬರ್ತದೆ. ಅಮ್ಮ ಬಂದು ಜಸ್ಟ್ ಒಂದು ಹೀಗೆ ಹೇಳ್ಬೇಕು, ಹೇಳುದಿಲ್ವಾ ಅಂತ. ಈಗ ಮೇಡಮ್ ರಶ್ಮಿ ಹೇಳಿದ್ರು ಅವರ ಅಮ್ಮ ಏನೂ ವ್ಯತ್ಯಾಸ ಮಾಡ್ಲಿಲ್ಲ ಅಂತ. ಆದ್ರೆ ಡೈಲಿ ನನ್ಗೆ ಗೊತ್ತಿದೆ ನಮ್ಮ ಮನೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ದೆ. ಅವಳ ಅಮ್ಮ ಎಬ್ಬಿಸಿ, ನಾನ್ ಮಾತ್ರ ಕಾಣುದಾ, ಅವನ್ ಕಾಣುದಿಲ್ವಾ ನಿಮ್ಗೆ ಅಂತ ಹೇಳಿ ಅಲ್ಲಿಂದ ಶುರು ಆಗ್ತದೆ. ದಿಸ್ ವೋಂಟ್ ಹ್ಯಾಪನ್ ಇಫ್ ಯು ಸ್ಲೀಪ್ ವಿತ್ ಅ ಸ್ಮೈಲ್. My wish for you, for everyday women students, is have a beautiful smile on your face every day. Sleep with a smile, get up with a smile. That's my wish for you. Thank you very much, students. Thank you, ma'am, for your most and much needed informative message. Unfortunately, Rashmi SR ma'am has to leave. So I thank you, ma'am, for spending your valuable time here. Now I request Principal Professor P. Krishnamurthy sir to distribute the mementos to our chief guest as a token of love and gratitude. I thank you, ma'am, for spending your valuable time here. Now I request Principal Professor P. Krishnamurthy sir to distribute the mementos to our chief guest, Veena T. Shetty, ma'am. Also, I request Principal Professor Sri Krishnamurthy sir to distribute the mementos to Dr. Ramila Shekhar, mental health professional, Manashanti, Mangalore, the president of the function. Thank you, ma'am. No duty is more urgent than that of returning thanks. Now I request Daya ma'am to render the vote of thanks. Respected dignitaries on and off the dais, before taking up this vote of thanks, I would like to express my deepest gratitude to the international community and the UNO in particular, who consider it a worthwhile cause to recognize and celebrate and commemorate the cultural, practical, political, and socio-economic achievements of women. It's also a focal point in the women's rights movement, bringing attention to issues such as gender equality, reproductive rights, and violence and abuse against women. Considering the significance and importance of this day, we at Govinda Dasa College thought it appropriate to observe the day with all the solemnity and dignity and rightfully deserves. I wish to place on record and express my gratitude to Shri M. Ramesh, President of Shri Shankaranarayananayya Charitable Trust and Srimati Sumathi Foundation for having agreed to co-host the event along with Professor P. Krishnamurthy, the principal, and the management of the college, who have provided a platform to conduct this event. We are grateful to you, sir. We are grateful to Dr. Ramila Shekhar, who has gracefully accepted our invitation to preside over this August function. Thank you, madam. Our sincere thanks to Srimati Rashmi SR and Srimati Veena T. Shetty, who, despite their busy schedules, have agreed to be the chief guests for the functions. Thank you, madam. A special thanks to Principal Professor Krishnamurthy, Director Shri Ramesh Kulai, for having graced the function. Thank you, sir. Our thanks are also to M. Pradeep, the Managing Director of Biblos Book Point, and special thanks to the Vice Principal of the college, Professor Ramesh Bhatt, my colleagues, teaching and non-teaching staff, and my dear students. I also thank my student, Sagar Rao from 2nd BCA, for having made the program live on YouTube, and the Pramod Naik from Final BCom for the photography. Vindhya for the MC, Varshini, Deepa, Baliga, and Sumathi. Thank you all. Thank you one and all.
Thank you, ma'am. Thank you all for making this event a grand success. I request everybody to have a refreshment over there. There is a tea, coffee, and another refreshment. Please do have it.